ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯ ಸರ್ವದೇವೈಕವನ್ಯಃ ಪರಮಗುರುರಭೀಷ್ಟಾವಾಪ್ತಿತತ್ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ ನಾರಾಯಣಂ ದುರ್ಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಚಕ್ರಯ್ಯಸ್ಯ ಭುಜಾಗ್ರಮೇತೆ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾಯಸ್ಯ ಚಂಪಕಾಸತಿಲಕಾಶೋಕನೀಲೋತ್ಪಲ ಸೋತ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದತ್ತರಾಂ ಭವತಿ ಯದನುಭಾವಾದಿಡಮಕೋಪಿ ವಾಗ್ಮೀ ಜಡಮತಿರರ್ಜುನ್ತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸ್ವಸ್ತ್ಯಸ್ತು ಸದಾಂ ತನ್ಮಂಗಲಾನಿ ಭವಂತು. ಹಸತೆ ಜಲ್ಪತೆ ವೈರಿ ಏಕಪಾತ್ರೆ ಭುನಕ್ತಿ ಚ ಏಕಾಸನಂಚಾರೋಹತಿ ಸ್ಮರತೆ ತಚ್ಚ ಕಿಲ್ಬಿಷಂ. ಹರಿವಂಶದಲ್ಲಿ ಪೂಜನೀಯ ಹಕ್ಕಿ ಮತ್ತು ಬ್ರಹ್ಮದತ್ತನ ಸಂವಾದನ ಪ್ರಕರಣ ನೋಡ್ತಾ ಇದ್ದೇವೆ. ಪೂಜನೀಯ ಹಕ್ಕಿಯ ಒಂದು ಮರಿ, ಬ್ರಹ್ಮದತ್ತನ ಮಗ ಚಿಕ್ಕವನು ಆಟ ಆಡ್ತಾ ಪೂಜನೀಯ ಹಕ್ಕಿಯ ಕುತ್ತಿಗೆಯನ್ನು ಹಿಸುಕಿಬಿಟ್ಟ. ಸಿಟ್ಟುಗೊಂಡಂತ ಪೂಜನೀಯ ಹಕ್ಕಿ ಬ್ರಹ್ಮದತ್ತನ ಮಗನ ಕಣ್ಣನ್ನು ಕುಕ್ಕಿಬಿಟ್ಟಾಗ ಬ್ರಹ್ಮದತ್ತ ಹೇಳ್ತಾನೆ, ಆಯ್ತಲ್ಲ, ನಿನ್ನ ಸಿಟ್ಟನ್ನು ನೀನು ತೀರಿಸಿಕೊಂಡೇ ಇಲ್ಲ, ಅದು ಬಿಟ್ಟು ಬಿಡು, ನಾವು ಗೆಳೆಯರಾಗಿ ಇರೋಣ ಅಂತ ಹೇಳಿದ್ರೆ ಪೂಜನೀಯ ಹಕ್ಕಿ ಹೇಳ್ತದೆ, ಖಂಡಿತ ಇನ್ನು ಮುಂದೆ ನಿನ್ನೊಟ್ಟಿಗೆ ಸ್ನೇಹವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಈಗೆಲ್ಲ ಆದ ಮೇಲೆ ನಿನ್ನ ಮನಸ್ಸಿನ ಒಳಗೆ ಶತ್ರುತ್ವ ಭಾವ ನಿನ್ನ ಹತ್ರ ಬೆಳೀತಾ ಇರ್ತದೆ. ಎದುರುಗಡೆಗೆ ಏನೋ ನಾವು ಒಟ್ಟಿಗಿದ್ದೇವೆ ಅಂತ ತೋರಿಸ್ಬೋದು ನೀವು, ಆದ್ರೆ ಒಳಗಿನಿಂದ ಶತ್ರುತ್ವ ಎನ್ನುವಂಥದ್ದು ಇರ್ತದೆ. ಅದು ಎಷ್ಟು ಡೇಂಜರ್, ಎಷ್ಟು ಅದು ಇದು ಅಂತ ಕೇಳಿದ್ರೆ, ಎದುರುಗಡೆ ಶತ್ರು ನಗತಾನೆ. ಹಸತೆ ಜಲ್ಪತೆ ವೈರಿ ಏಕಪಾತ್ರೆ ಭುನಕ್ತಿಜ. ನೋಡ್ತಾ ನಗ್ತಾನೇ ಇರ್ತಾನೆ, ಒಟ್ಟಿಗೆ ಮಾತಾಡ್ತಾನೆ, ಒಂದೇ ಪಾತ್ರೆಯಲ್ಲಿ ಊಟ ಮಾಡ್ತಾನೆ, ಕೂತ್ಕೊಳ್ಳುವಾಗ ಒಂದೇ ಮನೆಯಲ್ಲಿ ಒಂದೇ ಸೀಟನ್ನು ಹಚ್ಚಿಕೊಂಡು ಎಲ್ಲ ಕೂತ್ಕೊಳ್ತಾನೆ. ಆದರೆ ಆಗಾಗ ಒಳಗಿಂದ ತನ್ನ ವೈರಿ ಭಾವವನ್ನು ನೆನಪಿಸಿಕೊಳ್ತಾ ಇರ್ತಾನೆ. ಹಾಗಾಗಿ ಅಂತಹ ಶತ್ರುವನ್ನು ಶತ್ರು ಆತ ದೂರ ಮಾಡಬೇಕು. ಹಾಗಾಗಿ ನಾನು ಈ ಅರಮನೆಯಲ್ಲಿ ನಿಲ್ಲೋದಿಲ್ಲ, ನಾನಿಲ್ಲಿಂದ ಹೋಗ್ತೇನೆ ಎನ್ನುವಂಥ ತಾತ್ಪರ್ಯವನ್ನು ಹೇಳ್ತಾ ಇದೆ ಪೂಜನೀಯ ಹಕ್ಕಿ. ಕೃತ್ವ ಸಂಬಂಧಕಂ ಚಾಪಿ ವಿಶ್ವಸೇ ಶತ್ರುಡಾನಹಿ ಪುಲೋಮಾನಂ ಜಗಾನಾಜೌ ಜಾಮಾತ ಸಂಶತಕ್ರತುಃ. ಸಂಬಂಧವನ್ನು ಕೆಲವು ಸಲ ಮಾಡಿಕೊಂಡ್ರು ಕೂಡ ವೈರಿಯನ್ನು ನಂಬಬಾರ್ದಪ್ಪ. ನಾವು ಉದಾಹರಣೆಗೆ ನೋಡುದಾದ್ರೆ, ರುಕ್ಮಿಯ ಮಗಳನ್ನು ಈ ಕೃಷ್ಣನ ಮಗನಿಗೆ ತಂದುಕೊಳ್ತಾರೆ, ಪ್ರದ್ಯುಮ್ನನಿಗೆ. ಮುಂದೆ ಅಲ್ಲಿಯೂ ಕೂಡ ಪ್ರದ್ಯುಮ್ನನ ಮಗನಾದಂಥ ಅನಿರುದ್ಧನಿಗೆ ತಂದುಕೊಳ್ತಾರೆ. ಹೀಗೆಲ್ಲ ಇದ್ರೂ ಕೂಡ ಮದುವೆಯ ಕಾಲಘಟ್ಟದಲ್ಲಿ ಮತ್ತೆ ರುಕ್ಮಿಯ ಹತ್ಯೆ ಆಗತ್ತೆ, ಹಾಗೆಲ್ಲ ಆಗಿ ಹೋಗತ್ತೆ. ಹಾಗಾಗಿ ಸಂಬಂಧ ಮಾಡಿಕೊಂಡ್ರು ಕೂಡ ವೈರತ್ವವನ್ನು ನಂಬಬಾರದು, ವೈರತ್ವ ಇರುತ್ತೆ. ಹಾಗಾಗಿ ಮತ್ತೆ ಉದಾಹರಣೆ ಕೊಡ್ತಾರೆ, ಯುದ್ಧದಲ್ಲಿ ಅಲಿಯನಾದ ಇಂದ್ರ ಮಾವನಾದಂಥ ಪುಲೋಮನನ್ನೇ ಬಿಡ್ಲಿಲ್ಲ, ಕೊಂದು ಹಾಕಿದ್ದಾನೆ. ಹಾಗಾಗಿ ಸಾಕಷ್ಟು ಉದಾಹರಣೆಗಳುಂಟು. ಹಾಗಾಗಿ ನಾನು ಇಲ್ಲಿ ಉಳಿಯೋದಿಲ್ಲ. ನಿಧಾಯ ಮನಸ ವೈರಂ ಪ್ರಿಯಂ ಭಕ್ತಿ ಹಯೋ ನರಃ ಉಪಸರ್ಪೇನ್ನ ತಂ ಪ್ರಾಜ್ಞ ಕುರಂಗ ಇವ ಲುಬ್ಧಕಂ. ಇನ್ನು ಮನಸ್ಸಿನಲ್ಲಿ ಒಳಗಿಂದ ಶತ್ರುತ್ವವನ್ನು ಇಟ್ಟುಕೊಂಡವ ಎದುರುಗಡೆ ಮಾತಾಡುವಾಗ ಮಾತ್ರ ನಯವಾಗಿ ಮಾತಾಡ್ತಾನೆ. ಅವನ ಹತ್ತಿರ ಯಾರನ್ನು ಬರಲಿಕ್ಕೆ ಬಿಡೋದೇ ಇಲ್ಲ, ಅವನ ಹತ್ರ ಯಾವ ಜ್ಞಾನಿಗಳೂ ಬರದ ಹಾಗೆ ನೋಡ್ತಾನೆ. ಉಪಸರ್ಪೇನ್ನ ತಂ ಪ್ರಾಜ್ಞ ಮಾತ್ರ ಹೇಗೆ ಕೇಳಿದರೆ ಕುರಂಗ ಇವ ಲುಬ್ಧಕಂ,
ಜಿಂಕೆಯು ಬೇಡನ ಬಳಿ ಸಾಗದಿರುವಂತೆ ಆಗಿ ಹೋಗಬೇಕು. ಅಂದ್ರೆ ಜಿಂಕೆ ಹೋಗಿ ಹೋಗಿ ಬೇಡನಲ್ಲಿಯೇ ಹೋಗಿ, ಇಲ್ಲಪ್ಪ ನಾನು ನಿನ್ನ ಗೆಳತನ ಬಳಸ್ತೇನೆ ಹೇಳಿದ್ರೆ ಅವನಿಗೆ ಭಾರಿ ಖುಷಿ ಆಗುತ್ತೆ. ಯಾಕೆ ಕೇಳಿದ್ರೆ ಹೇಗೂ ನನ್ನೊಟ್ಟಿಗೆ ಇರ್ತಾನಲ್ಲ, ಇವತ್ತೇ ಕೊಡ್ಬೇಕಾಗಿಲ್ಲ, ಯಾವಾಗ ಅಗತ್ಯ ಉಂಟ ಆವಾಗ ಕೊಲ್ಲುವ ಅಂತ. ಈ ಕೊಲ್ಲಬೇಕಾದ್ರೂ ಹಾಗೆ ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ ಅಂತ ಗಾದೆ. ಈ ಜಿಂಕೆ ಇರಲಿ ಯಾರೇ ಇರಲಿ ಶತ್ರುಗಳು ಬೆಳಿಬೇಕು. ಎಲ್ಲ ಬೆಳೆದಾಗ ಈಗ ಪರಿಪಕ್ವ ಆಯ್ತು ಅಂತ ಕಟ್ ಮಾಡ್ತಾರೆ, ತುಂಡು ಮಾಡ್ತಾರೆ, ಹಾಗಾಗಿ ಹೋಗತ್ತೆ. ನಚಾಸಂದೇ ನಿವಸ್ತವ್ಯಂ ಸವೈರೇ ವರ್ಧಿತೆ ರಿಪೌ ಪಾತಯೇ ತಂ ಸಮೂಲಂಭಿ ನದೀರಜ ಇವದ್ರುಮಂ. ಇನ್ನು ಶತ್ರುತ್ವ ಒಳಗೆ ಇದೆ, ಆದರೆ ಎದುರುಗಡೆ ಆತ ಬೆಳೆಯುವುದನ್ನು ಕಾಣ್ತಾ ಇರ್ತಾನೆ, ಗೆಳೆಯ ಗೆಳೆಯ ಅಂತ ಹೇಳ್ತಾ ಇರ್ತಾನೆ. ಅವ ಬೆಳೆದ ಔನ್ನತ್ಯವನ್ನು ನೋಡುವಾಗ ಇವನಿಗೆ ಹೊಟ್ಟೆ ಉರಿದುಕೊಳ್ತಾ ಇರ್ತದೆ. ಹತ್ತಿರಕ್ಕೆ ಸೇರಿಸಿಕೊಳ್ಳುವುದೇ ಇಲ್ಲವ ಆತ. ಹೇಗೆ ಕೇಳಿದ್ರೆ, ನದಿ ತಾನು ವೇಗವಾಗಿ ಹರಿಯುವಾಗ ಮರವನ್ನು ಹೇಗೆ ಮೂಲ ಸಹಿತ ಅದನ್ನು ಕೆಡವಿ ಹೋಗ್ತದೋ ಹಾಗೆ ಆ ನದಿಗೆ ಪೂರಕವಾಗಿರುವಂಥದ್ದು ಮರವೇ. ಆ ಭಾರೀ ಸ್ನೇಹ, ಒಟ್ಟೊಟ್ಟಿಗೆ ಮರ ಇರ್ತದೆ, ನದಿಯು ನೀರು ಒಟ್ಟಿಗೆ ಇರ್ತದೆ, ನದಿಯ ನೀರನ್ನು ಕುಡದೇ ಆ ಮರ ಬೆಳೀತದೆ. ಭಾರಿ ಒಳ್ಳೆ ಫ್ರೆಂಡ್ಶಿಪ್ ಅಪ್ಪ ಅಂತ ನೀವು ಎಣಿಸಿರ್ಬೋದು. ಆದರೆ ಒಳಗಿನಿಂದ ವೈರತ್ವ ಇರ್ತದೆ. ಒಂದು ದಿನ ಪ್ರವಾಹ ಬಂದರೆ ಸಾಕು, ಅದೇ ದಡದಲ್ಲಿರುವ ಮರವನ್ನು ನದಿ ಹೇಗೆ ಕೊಚ್ಚಿಕೊಂಡು ಹೋಗತ್ತೋ ಅದೇ ರೀತಿಯಾಗಿ ಶತ್ರುಗಳು ಅಂತ ಗೊತ್ತಾದರೆ ದೂರತಃ ಪರಿವರ್ತೆ, ಅವರನ್ನು ದೂರವೇ ಇಟ್ಟುಕೊಳ್ಬೇಕೆ ಹೊರತು ಶತ್ರುಗಳನ್ನು ಒಳಗೆ ಇಟ್ಟುಕೊಳ್ಳೋದಲ್ಲ. ಎಷ್ಟೋ ಜನ ಹಾಗೆ ಮಾಡ್ತಾರೆ. ಇರ್ಲಿಯಪ್ಪ, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ, ಯಾರಿಗೂ ನಿಷ್ಠೂರ ಬೇಡ, ಸಜ್ಜನರತ್ತ ಗೆಳೆತನ ಬೆಳಗಿ ದುರ್ಜನರು ದೂರವೇ ಇರಬೇಕು ಅಂತ ಹೇಳಿಕೊಳ್ತಾ ಇದ್ದಾರೆ. ಅಮಿತ್ರಾದುನ್ನತಿಂ ಪ್ರಾಪ್ಯ ನೋನ್ನತೋಸ್ಮೀತಿ ವಿಶ್ವಸೇ ತಸ್ಮಾತ್ ಪ್ರಾಪ್ನೋನ್ನತಿಂ ದಕ್ಷೇ ಪ್ರಾವಾರ ಇವ ಕೀಟಕಃ. ಇನ್ನು ಶತ್ರು ಆಗಿರ್ತಾನೆ, ಒಳಗಿಂದ ಒಳಗೆ ಅವನಿಗೆ ಹೊಟ್ಟೆ ಉರಿತಾ ಇರ್ತದೆ, ಆದರೆ ಏಳಿಗೆ ಆಗ್ತಾ ಇರ್ತದೆ. ಏನು ಹೇಳ್ತಾನೆ, ಹಾಗೆ 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 ಒಳ್ಳೆ, ನನಗೆ ಭಾರಿ ಖುಷಿ ಆಯಿತು, ನೀವು ಇದೆಲ್ಲ ಮಾಡಿದ್ದು ಭಾರಿ ಖುಷಿ ಆಯಿತು, ಒಳ್ಳೇದಾಯ್ತು ಒಳ್ಳೇದು ಮಾಡಿ ಅಂತ ಹೇಳ್ತಾನೆ. ಆದರೆ ಒಳಗಿನಿಂದ ಉರಿ ಆಗ್ತಾ ಇರ್ತದೆ. ಹಾಗಾಗಿ ಗಮನಿಸಬೇಕು, ಯಾರಾದರೂ ಕರೆದು ಅಥವಾ ಮೆಸೇಜ್ ಹಾಕಿಯೋ ಫೋನ್ ಮಾಡಿಯೋ ಏನೋ ಭಾರಿ ಒಳ್ಳೇದಾಯ್ತು ಹೇಳಿದ್ರೆ ಇವ ಖುಷಿಯಲ್ಲಿ ಹೇಳಿದ್ದ ಬಿಸಿಯಲ್ಲಿ ಹೇಳಿದ್ದ ಅಂತ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಯಾಕೆ ಕೇಳಿದ್ರೆ ಜಾಗೃತೆ ಇರಬೇಕು. ಹೊಗಳಿದ್ದಿರ್ಬಹುದು, ಆದರೆ ಜಾಗೃತೆ ಇರಬೇಕು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ತಸ್ಮಾತ್ ಪ್ರಾಪ್ನೋನ್ನತೇ ಪ್ರಾವಾರ ಇವ ಕೀಟಕಃ ಅಂತ. ಒಂದು ಉತ್ತರೀಯ ಶಾಲ್, ಆ ಶಾಲ್ ಹಾಕೊಂಡಿರ್ತದೆ, ಅಲ್ಲಿ ಒಂದು ಕೀಟ ಬರುತ್ತೆ. ಬರ್ತಾ 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 ಒಟ್ಟಿಗೆ ಇರ್ತದೆ. ಕೀಟ ಹತ್ತಿ 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 ನಮ್ಮ ಕುತ್ತಿಗೆವರೆಗೆ ಬಂದಾಗ ಈತ ಏನು ಮಾಡ್ತಾನೆ, ಅದನ್ನು ತೆಗೆದು ಕೆಳಗೆ ಬಿಸಾಡ್ತಾನೆ. ಯಾಕೆ ಕೇಳಿದರೆ ಅದು ನಮ್ಮ ಕುತ್ತಿಗೆಯನ್ನು ನಾಳೆ ಕಚ್ಚಿದ್ರೆ ಶಾಲಲ್ಲಿದ್ರೆ ಪ್ರಾಬ್ಲಮ್ ಇಲ್ಲ ನಮಗೆ, ಅದು ಹತ್ತಿರ ಬಂದು ಮತ್ತೆ ನಮಗೆ ಉಪದ್ರವ ಕೊಟ್ರೆ ಅಂತ. ಹಾಗೆ ಶತ್ರುಗಳು ಅಂತ ಗೊತ್ತುಂಟು, ಇರ್ಲಿಯಪ್ಪ ಅವರ ಪಾಡಿಗೆ ಅವರಿರ್ತಾರೆ, ನಮ್ಮ ಪಾಡಿಗೆ ನಾವಿರ್ತೇವೆ ಅಂತ ತಿಳ್ಕೊಳ್ತೀರಿ. ಆದ್ರೆ ಇಲ್ಲ. ಇತ್ಯೇತ ಹ್ಯುಷನೋ ಗೀತಾ ಗಾಥಾ ಧಾರ್ಯ ವಿಪಶ್ಚಿತ ಕುರುಬತ ಚಾತ್ಮರಕ್ಷಾಂ ವೈ ನರೇಣ ಪೃಥ್ವೀಪತಿಗೆ. ಆಮೇಲೆ ಮತ್ತೆ ಹೇಳ್ತಾರೆ, ತನ್ನ ಪಾಲನೆಯನ್ನು ಬಯಸುವಂತ ಯಾವ ಜ್ಞಾನಿ ಇದ್ದಾನಲ್ಲ ಅವನು ಈ ಶುಕ್ರಾಚಾರ್ಯರ ಮಾತನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ವ್ಯವಹಾರ ಮಾಡಬೇಕು. ಏನು, ಯಾವತ್ತೂ ಕೂಡ ಶತ್ರುವೇ. ಅದು ಮಗನ ಕಣ್ಣನ್ನು ತೆಗೆದವ ಅಂತ ಹೇಳಿದ್ರೆ ಅವನ ಒಳಗಿಂದ ಒಂದು ಸಿಟ್ಟು ಇದ್ದೇ ಇರ್ತದೆ. ನನಗೆ ಹೇಗುಂಟು ಹಾಗೆ, ನನಗೇನುಂಟು, ನನ್ನ ಮಗುವನ್ನು ಮರಿ ಹಕ್ಕಿಯನ್ನು ನೀನು ಕೊಂದವ ಅಂತ ಉಂಟು ನನ್ನ ತಲೆಯಲ್ಲಿ. ಹಾಗಾಗಿ ನಿನಗೂ ಆಗಿ ಬರೋದಿಲ್ಲ. ಮಯ ಸಗೆಲ್ಬಿಷಂ ತುಭ್ಯಂ ಪ್ರಯುಕ್ತಮತಿ ದಾರುಣಂ ಪುತ್ರ ಬಂಧಂ ಪ್ರಕುರ್ವಂತ್ಯಾಹ ತಸ್ಮಾನ್ನೋ ವಿಶ್ವಸೇತಗಿ. ನಾನು ನಿನ್ನ ಮಗನನ್ನು ಕುರುಡನಾಗಿಸಿದ್ದೇನೆ, ಹಾಗಾಗಿ ವೈರ ಉಂಟು, ಹಾಗಾಗಿ ನಾನು ನಿನ್ಗೆ ಬಹಳ ತೊಂದರೆ ಕೊಟ್ಟಿದ್ದೇನೆ. ಆದರೂ ಕೂಡ ನೀನು ನನ್ನಲ್ಲಿ ನಂಬಿಕೆ ಇಡ್ತೇನೆ ಅಂತ ಹೇಳಿದ್ರೆ ಇಲ್ಲ, ನಿನ್ನಲ್ಲಿ ನನಗೆ ನಂಬಿಕೆ ಇಲ್ಲ. ಇದಕ್ಕೆ ನೀನು ಇವತ್ತಲ್ಲ ನಾಳೆ ರಿವೇಂಜ್ ಅಥವಾ ಒಂದು ಸೇಡನ್ನು ತೀರಿಸಿಕೊಳ್ಳುವ ಸಾಧ್ಯತೆಯೇ ಜಾಸ್ತಿ. ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಳ್ಳಿ ಅಂತ ಅಲ್ಲ. ಒಂದು ಪೂಜೆಗೆ ಹಾಕಿ ಇದು ಕೊಂದಿತು ಅಲ್ಲ, ಅಲ್ಲಿಗೆ ಮುಗಿಸಿ ಬಿಡ್ಬೋದಿತ್ತಾರೆ. ಇದು ಯಾಕೆ ಇಷ್ಟು ಶ್ಲೋಕದಲ್ಲಿ 2 ದಿನದಿಂದ ಅದನ್ನೆಲ್ಲ ಹೇಳ್ತಾರೆ ಅಂತ ನಿಮ್ಮ ತಲೆಗೆ ಬರ್ಬೋದು. ನೋಡಿ, ಶಾಸ್ತ್ರಕಾರರಿಗೆ ಕೇವಲ ಕಥೆ ಹೇಳುವುದು ಪ್ರಧಾನ ಅಂಶ ಅಲ್ಲ, ಅವರಿಗೆ ನಮ್ಮನ್ನು ತಿದ್ದುವುದು ಪ್ರಧಾನ. ಹಾಗಾಗಿ ಕರೆದು ನೋಡಿ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಹೇಳಿದ್ರೆ ಯಾರೂ ಕೇಳಲಿಕ್ಕೆ ತಯಾರಿರೋದು. ಅದಕ್ಕೆ ಏನು ಮಾಡ್ತಾರೆ, ಇಂಥ ಕಥೆಯ ಮೂಲಕ ನಮ್ಮನ್ನು ತಿದ್ದುತ್ತಾ ಇದ್ದಾರೆ. ನೋಡಿ, ಶತ್ರುಗಳು ಅಂತ ಗೊತ್ತಾದ್ರೆ ಅವರೊಟ್ಟಿಗೆ ಹೆಚ್ಚಿಡಬೇಡಿ, ಇದನ್ನು ಹೇಳಬೇಕು. ಹಾಗಾಗಿ ಇಂಥ ಸಂದರ್ಭ ಬಂದಾಗ ಅಂತ ಉಪದೇಶಗಳೇ ಪ್ರಧಾನ ಹೊರತು ಕಥೆ ಪ್ರಧಾನ ಅಲ್ಲ. ಅದು ಬಂದು ಕೆತ್ತಿ ಹೋಯ್ತು, ಇದು ಹಾರಿ ಹೋಯ್ತು, ಮುಗಿಯಿತು. ನಿಮಗೆ ಕಥೆ ಮಾಡ್ತಿರ್ಬೇಕು ಅಂತಾದ್ರೆ
ಅದಕ್ಕೋಸ್ಕರವೇ ಪುರಾಣಾದಿಗಳ ಚಿಂತನೆಯಲ್ಲಿ ಪ್ರತಿ ಶ್ಲೋಕವನ್ನು ಓದಿ ಅದರ ಅರ್ಥ ಚಿಂತನೆಯನ್ನು ಮಾಡಬೇಕು. ಇದು ಕೃಷ್ಣನಿಗೆ ಸಮರ್ಪಿಸಬೇಕು ಅಂತ ಕೊಟ್ಟ ಉದ್ದೇಶ ಏನು ಕೇಳಿದ್ರೆ, ಇಂತಹ ತತ್ವಗಳನ್ನು ನಮಗೆ ಕೊಡುವುದಕ್ಕೋಸ್ಕರ. ನೋಡಿ, ಪ್ರಾಮಾರ ಇವ ಕೀಟಕ ಅಂತ, ಅದು ಹೌದಲ್ಲ, ನಾವು ನೋಡ್ತೇವೆ ಕೆಲವು ಸಲ ಇರುವೆ ಇರ್ತದೆ, ಜಿರಳೆ ಇರ್ತದೆ, ಬಟ್ಟೆ ಹತ್ತುತ್ತಾ ಇರ್ತದೆ, ಸುಮ್ಮನೆ ಬಿಟ್ಟು ಬಿಡ್ತದೆ, ಅದು ಬಟ್ಟೆಯಲ್ಲಿ ಉಂಟು ನನಗೇನು ಅಂತ. ಆದ್ರ ಮುಂದೆ ಹೋಗಿ ಹೋಗಿ ನಮ್ಮ ಕುತ್ತಿಗೆಗೆ ಬರ್ತದೆ ಹೇಳಿದ್ರೆ ನಾವು ಬಿಡೋದಿಲ್ಲ. ನೋಡಿ, ಇದೆಲ್ಲ ಅರ್ಥ ಚಿಂತನೆಯನ್ನು ಮಾಡಬೇಕು. ಜೀವನದಲ್ಲಿ ಶತ್ರುಗಳ ಜೊತೆಗೆ ಸರಸ ಆಡಬಾರದು, ಇದು ತಾತ್ಪರ್ಯ. ಅದಕ್ಕೋಸ್ಕರ ಇಷ್ಟೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಏವ ಮುಕ್ತ ಪ್ರದುದ್ರಾವ ತದಾಕಾಶಂ ಪತಂಗಿನಿ ಇತ್ಯೇತತ್ತೇ ಮಯಾಖ್ಯಾತಂ ಪುರಾ ಭೂತವಿದನ್ರತ. ಹಾಗಾಗಿ ಪೂಜನೀಯ ಹಕ್ಕಿ ಹೀಗೆಲ್ಲ ಹೇಳಿ ಗಗನಕ್ಕೆ ನೆಗೆಯಿತು. ಹಾಗಾಗಿ ಅರಸ, ಹಿಂದೆ ಹೇಳಿದಂತಹ ಘಟನೆ ಉಂಟಲ್ಲ, ನಿನಗೆ ಕಥೆಯನ್ನೆಲ್ಲ ಹೇಳಿದ್ದೇನೆ. ಬ್ರಹ್ಮದತ್ತಸ್ಯ ರಾಜೇಂದ್ರ ಯದ್ವೃತ್ತಂ ಪೂಜನೀಯಯ ಶ್ರಾದ್ಧಂಚ ಪೃಚ್ಛಸೆ ಯನ್ಮಾಂ ಯುಧಿಷ್ಠಿರ ಮಹಾಮುತೆ. ಹಾಗಾಗಿ ಮಹಾಜ್ಞಾನಿಯಾದ ಯುಧಿಷ್ಠಿರನ ಹತ್ರ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು, ಬ್ರಹ್ಮದತ್ತನಿಗೆ ಪೂಜನೀಯ ಹಕ್ಕಿ ಏನೆಲ್ಲ ಹೇಳಿತು ಅಂತ ಹೇಳಿದೆಯಲ್ಲ, ಅದೆಲ್ಲ ನಿಮಗೆ ವಿವರಿಸಿದ್ದೇನೆ. ಈಗ ಪ್ರಕೃತ ಮನುಸರಾಮ, ಏನು ನೀನು ಪ್ರಶ್ನೆ ಕೇಳಿದ್ಯಾವುದು? ಶ್ರಾದ್ದದ್ದು. ಅದರ ಸಂದರ್ಭವಶಾತ್ ಇದೆಲ್ಲ ಹೇಳ್ತಾ 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 ಬಂದೆ. ಬ್ರಹ್ಮದತ್ತ ಅಂತ ಬಂತು, ಅವನಿಗೆ ಹಕ್ಕಿಗಳ ಹಾಡು ಗೊತ್ತುಂಟು ಅಂತ ಬಂತು. ಮುಂದೆ ಅವರಿಗೆ ಏನೋ ಕಥೆ ಹೇಳಲಿಕ್ಕೆ ಉಂಟು. ಅದಕ್ಕೆ ಸಂದರ್ಭಿಕವಾಗಿ ಬಂದಂತ ಈ ಕಥೆಯ ಮೂಲಕ ನಮ್ಮನ್ನು ತಿದ್ದುತ್ತಾ ಇದ್ದಾರೆ. ಈಗ ಹೇಳ್ತಾರೆ, ಶ್ರಾದ್ದದ ಬಗ್ಗೆ ನೀನೇನು ಪ್ರಶ್ನಿಸ್ತಾ ಇದೆಯಲ್ಲ, ಅದನ್ನು ನನಗೆ ಉತ್ತರವನ್ನು ಹೇಳುತ್ತೇನೆ ಅಂತ ಮತ್ತೆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಕಥೆಯನ್ನು ಹೇಳ್ತಾ ಇದ್ದಾರೆ. ಅತಸ್ತೆ ವರ್ತಯಿಷ್ಯೇಹಂ ಇತಿಹಾಸಂ ಪುರಾತನಂ ಗೀತಂ ಸನತ್ಕುಮಾರೇಣ ಮಾರ್ಕಂಡೇಯಾಯ ಪೃಚ್ಛತೆ. ಇನ್ನು ಶ್ರಾದ್ದದ ಬಗ್ಗೆ ಕೇಳಿದ್ ಯಾರು ಕೇಳಿದ್ರೆ ಮಾರ್ಕಂಡೇಯರು ಕೇಳಿದ್ರು. ಯಾರ ಹತ್ರ? ಸನತ್ ಕುಮಾರರ ಹತ್ರ. ಹಾಗಾಗಿ ಅದಕ್ಕೊಂದು ಇತಿಹಾಸ ಉಂಟು, ಆ ಇತಿಹಾಸವನ್ನು ಹೇಳ್ತೇನೆ. ಇತಿಹಾಸ ಅಂದ್ರೆ ನಡೆದ ಘಟನೆ. ನಾವು ಹಾಗೆ ಎಲ್ಲದಕ್ಕೂ ಪ್ರೂಫ್ ಕೇಳುವವರು ಅಲ್ಲ. ನೀವು ತೆಗೆದೋಡು, ಅಲ್ಲ ಇದು ತಗೊಂಬಾರೆ ಭಾರಿ ಒಳ್ಳೇದಾಗ್ತದೆ, ಅಲ್ಲ ನೀವು ತಗೊಂಡಿದ್ದೀರ ಮಾತ್ರ, ಅಲ್ಲ ನಾನ್ ತಗೊಂಡಿದ್ದೆ ನೀವು ತಗೊಂಡು ನೋಡಿ ಅಂತ ಹೇಳಿದ್ರೆ ನೀವು ತಗೊಳ್ಳಿಕ್ಕೆ ತಯಾರಿರೋದಿಲ್ಲ. ಇಲ್ಲ, ಈ ಮದ್ದನ್ನು ನಾನು ತಗೊಂಡಿದ್ದೇನೆ, ನನಗೆ ಗುಣ ಆಗಿದೆ, ನಿನಗೂ ಆಗತ್ತೆ ಅಂತ ಹೇಳಿದ್ರೆ ಮಾತ್ರ ನಾವು ಅದಕ್ಕೊಂದು ಕೈ ಮಾಡ್ತೇವೆ, ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಾಗಿ ಶ್ರಾದ್ದ ಪ್ರಕರಣದಲ್ಲಿ ಹೀಗೆಲ್ಲ ಆದ ಘಟನೆಗಳುಂಟು ಅಂತ ಹೇಳಿ ಒಂದು ಕಥೆ ಉಂಟು, ಅದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಶ್ರಾದ್ದಸ್ಯ ಫಲಮುದ್ದೇಶ್ಯ ನಿಯತಂ ಸುಕೃತಸ್ಯ ಚ ತನ್ನಿಬೋಧ ಮಹಾರಾಜ ಸಪ್ತಜಾತಿಷು ಭಾರತ. ಶ್ರಾದ್ದದ ಪುಣ್ಯ ಫಲ ಉಂಟಲ್ಲ, ಇದು ನಿಯತವಾದದ್ದು. ನೀವು ಒಳ್ಳೆ ರೀತಿ ಶ್ರಾದ್ದ ಮಾಡಿದ್ರೆ ಅದು 100% ಎಫೆಕ್ಟ್ ಆಗೇ ಆಗತ್ತೆ ಅಂತ. ಅದು ಎಷ್ಟು ಗೊತ್ತಾ? ಒಂದು ಜನ್ಮ ಅಲ್ಲ, ಸಪ್ತಜಾತಿಷು ಭಾರತ ಅಂತ ಕೊಡ್ತಾರೆ. ಯುಧಿಷ್ಠಿರ, ನೀನು ಭರತ ವಂಶದಲ್ಲಿ ಬಂದವ, ಹಾಗಾಗಿ 7 ಜನ್ಮದಲ್ಲಿ ಅದು ಬಿಟ್ಟು ಹೋಗಲ್ಲ ಅದರ ಫಲ. 7 ಜನ್ಮದಲ್ಲಿ ನಡೆದಂತ ಒಂದು ಘಟನೆ ಉಂಟು, ಅದನ್ನು ನಿನಗೆ ತಿಳಿಸ್ತೇನೆ. ಸಪ್ತವ್ಯಾಧ ದಶಾರಣೇಶು ಗಿರೇ ಕಾಲಂಜರೇ ಗಿರೋ ಇತ್ಯಾದಿಗಳೆಲ್ಲ ನಾವು ಪದ್ಮಪುರಾಣದಲ್ಲಿ ಯಾವ ಕಥೆ ಹೇಳಿದೆವು, ಶ್ರಾದ್ದ ಹಾಕುವಾಗ ನಿತ್ಯ ಈ ಘಟನೆಗಳನ್ನು ನೆನಪಿಸಿಕೊಳ್ಬೇಕು. ಅಂತಹ ಚರಿತ್ರೆಯನ್ನು ಇಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಹಾಗಾಗಿ ಶ್ರಾದ್ದ ಹಾಕುವಾಗ 10 ನಿಮಿಷದಲ್ಲಿ ಮುಗಿಸಿದ್ರು 20 ನಿಮಿಷ ಅನುಸಂಧಾನ ಮಾಡಿಕೊಂಡು ಮಾಡಿದರೆ ಇದೆಲ್ಲ ಘಟನೆಗಳು ನಮಗೆ ನೆನಪಿರಬೇಕು. ಆ ರೀತಿಯಾಗಿ ನೀವು ಒಳ್ಳೆ ರೀತಿಯಲ್ಲಿ ಶ್ರಾದ್ದ ಮಾಡಿದ್ರೆ 7 ಜನ್ಮಕ್ಕೆ ಅದರ ಫಲ ಬರುತ್ತೆ ಅಂತ ಕೊಡ್ತಾ ಇದ್ದಾರೆ. ಸಗಾಲವಸ್ಯ ಚರಿತಂ ಕಂಡರೀಕಸ್ಯ ಚೈವಹಿ ಬ್ರಹ್ಮದತ್ತ ತೃತೀಯಾನಾಂ ಯೋಗೀನಾಂ ಬ್ರಹ್ಮಚಾರಿಣಾಂ. ಗಾಲವನಿಂದ ಕೂಡಿದಂತಹ ಕಂಡರೀಕ, ಬ್ರಹ್ಮದತ್ತ ಎನ್ನುವವನು 3 ವೇದ ಅಧ್ಯಯನ ಮಾಡಿದವರು, ಅವರೆಲ್ಲ ಸಾಧಕರ ಕಥೆಯನ್ನು ನಾನು ಹೇಳ್ತೇನೆ, ಕೇಳಿ ತಿಳಿದುಕೋ ಅಂತ ಹೇಳಿ ಕಥೆಯನ್ನು ಆರಂಭ ಮಾಡ್ತಾರೆ. ಮಾರ್ಕಂಡೇಯರು ಸನತ್ ಕುಮಾರರ ಹತ್ರ ಹೇಳಿದಂಥ ಘಟನೆ. ಶ್ರಾದ್ಧೆ ಪ್ರತಿಷ್ಠಿತೋ ಲೋಕಃ ಶ್ರಾದ್ಧೆ ಯೋಗಃ ಪ್ರವರ್ತತೆ ಹಂತತೆ ಕಥಯಿಷ್ಯೇಹ ಶ್ರಾದ್ದಸ್ಯ ಫಲಮುತ್ತಮಂ ಬ್ರಹ್ಮದತ್ತೇನ ಯತ್ ಪ್ರಾಪ್ತಂ ಸಪ್ತಜಾತಿಷು ಭಾರತ. ಶ್ರಾದ್ದದಿಂದ ಏನು ನಮಗೆ ಇವತ್ತುಂಟು? ಶ್ರಾದ್ದ ಒಂದು ಅರ್ಧ ಗಂಟೆ 1 ಗಂಟೆ ಶ್ರಾದ್ದ ಮುಗಿಸೋದು ಮತ್ತೆ ಆಫೀಸಿಗೆ ಹೊರಡೋದು. ಆಮೇಲೆ ಎಷ್ಟು ಕೇಳಿದ್ರೆ ಶ್ರಾದ್ದದಲ್ಲಿ ನಮ್ಮ ಪಿತೃದೇವತೆಗಳು ಬರ್ತಾರೆ ಅಂತ ಉಂಟು, ನಮ್ಮ ಪೂರ್ವ ಪಿತೃಗಳು ಬರ್ತಾರೆ ಅಂತ ಉಂಟು. ಬಂದಾಗ ಏನು ಮಾಡ್ತೇವೆ? ಮನೆಯಲ್ಲಿ ಶ್ರಾದ್ದ ಮಾಡುದು, ಊಟಕ್ಕೆ ಮಠಕ್ಕೋ ದೇವಸ್ಥಾನಕ್ಕೋ ಹೋಗ್ತೇವೆ. ಪಾಪ ಇವರು ಕಾಯ್ತಾ ಇರ್ತಾರೆ ಮನೆಗೆ ಬಂದಂತ, ಇವ್ರು ಇಲ್ಲ ಇಲ್ಲ, ಇವರೇ ಮನೆಯಲ್ಲಿಲ್ಲ, ಅಂಥದ್ದೆಲ್ಲ ಆಗಿ ಹೋಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಇಲ್ಲ, ಶ್ರಾದ್ದವನ್ನು ಚೆನ್ನಾಗಿ ಮಾಡಿತು ಹೇಳಿದ್ರೆ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಶ್ರಾದ್ದ ಅಂತ ಹೆಸರು. ಅವನಿಗೆ ಸ್ಥಿರ ಲೋಕ ಎನ್ನುವಂಥದ್ದು, ಸ್ಥಿರ ಯೋಗ ಎನ್ನುವಂಥದ್ದು ಸಿಗ್ತದೆ. ಸಂತೋಷದಿಂದ ಶ್ರಾದ್ದ ಮಾಡಿದ್ರೆ ಶ್ರೇಷ್ಠವಾದ ಫಲ ನಿಮಗೆ ದೊರಕತ್ತೆ. ನಾವಿವತ್ತು ಸಂತೋಷದಿಂದ ಮಾಡುವುದಲ್ಲ, ಹೆಚ್ಚಿನವರು
ಶ್ರಾದ್ದ ಹಾಕದಿದ್ರೆ ನಾಳೆ ಎಲ್ಲಿ ಅದರ ಪ್ರೇತ ಆಗಿ ಕಾಡಿದ್ರೆ ಅಯ್ಯೋ ಬೇಡಪ್ಪ ಒಂದು ಶ್ರಾದ್ದ ಮಾಡುವ ಅಂತ ಮಾಡಿದವರೇ ಜಾಸ್ತಿ. ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲ, ಇವತ್ತು ತಂದೆಯ ಶ್ರಾದ್ದ, ನಾಳೆ ತಂದೆಯ ಶ್ರಾದ್ದ, ಅಜ್ಜನ ಶ್ರಾದ್ದ ಬರ್ತದೆ ಹೇಳಿದ್ರೆ ಆನಂದ ಆಗಬೇಕು. ಯಾಕೆ? ನಾವು ತಂದೆ ತಾಯಿಯೋ ಅಜ್ಜನೋ ಮನೆಯಿಂದ ಹೊರಟು ಹೋದಾಗ ಅಳ್ತಾ ಇರ್ತೇವೆ. ಸತ್ತಾಗ ಅಯ್ಯೋ ಅಜ್ಜ ಹೋದ್ರು ಅಂತ. ಅವರಿಗೆ ಬರ್ತಾರೆ ಅಂತ ಹೇಳಿ ಖುಷಿ ಪಡ್ಬೇಕಲ್ಲ, ಇವರಿಗೆ ಪಿಸಿ ಇನ್ನೇಲಿ ಅದು ಬಂದ್ರೆ ಮತ್ತೆ ಆಸ್ತಿಯಲ್ಲಿ ಪಾಲು ಕೊಡ್ಬೇಕಾ ಏನೋ ಅಂತ. ಅಲ್ಲ, ಮನೆಗೆ ಹಿರಿಯರು ಬರ್ತಾರೆ ಹೇಳಿದ್ರೆ ಆನಂದವನ್ನು ಪಡಿಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಆ ರೀತಿಯಾಗಿ ಬಹಳ ಆನಂದಿತ ತುಲ್ಯರಾಗಿ. ಹಾಗಾಗಿ ಶ್ರಾದ್ದಕ್ಕೆ ಬಹಳ ಮಹತ್ವ ಹೇಳ್ತಾರೆ. ಅಲ್ಲಿ ಬಂಗಾರ ಹೇಳಿದ್ರೆ ಬಂಗಾರ ಕೊಡ್ಬೇಕು, ಬೆಳ್ಳಿ ಹೇಳಿದ್ರೆ ಬೆಳ್ಳಿ ಕೊಡ್ಬೇಕು, ಅಷ್ಟು ಚೆನ್ನಾಗಿ ಕೊಡ್ಬೇಕು. ಯಾಕೆ? ಕೊಟ್ಟದ್ದು ಯಾರಿಗೆ? ನಮ್ಮ ಹಿರಿಯರಿಗೆ. ನಮ್ಮ ಹಿರಿಯರಿಂದಾಗಿ ನಾವಿದ್ದೇವೆ. ನಮಗೆ ಲಿಕ್ವಿಡ್ ಕ್ಯಾಶ್ ಆಸ್ತಿ ಪಾಸ್ತಿ ನೋಡ್ತೀರಿ, ಅದಲ್ಲ. ಕಣ್ಣು, ಕಿವಿ, ಮೂಗು, ಕಿಡ್ನಿ, ಹಾರ್ಟ್, ಲಂಗ್ಸು ಕೋಟಿಗಟ್ಟಲೆ ಬೆಳೆ ಬಾಳುವಂತ. ಹಾಗಾದ್ರೆ ಇದನ್ನು ಕೊಟ್ಟದ್ದು ಯಾರು ಕೇಳಿದ್ರೆ ನಮ್ಮ ಹಿರಿಯರು. ಆದರೆ ನಾವೇನು ಮಾಡ್ತೇವೆ? ಇದ್ದದ್ದು ಗೊತ್ತಾಗೋದಿಲ್ಲ, ಹೋದ ಬಗ್ಗೆ ಆಲೋಚನೆ ಮಾಡ್ತೇವೆ ನಾವು. ಅಲ್ಲ, ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ಹಾಗಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಹೇಳಲೇಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಏಳು ಜನ್ಮದಲ್ಲಿ ಬ್ರಹ್ಮದತ್ತೇನ ಪ್ರಾಪ್ತಂ ಸಪ್ತಜಾತಿಷು ಭಾರತ. ಬ್ರಹ್ಮದತ್ತ ಹೇಳ್ತಾರೆ 7 ಜನ್ಮದಲ್ಲಿ ಅವನಿಗೆ ವಿಧಿಯಿಂದ ಬಹಳವಾದಂಥ ಪುಣ್ಯ ಸಿಕ್ಕಿದೆ. ಅದನ್ನು ಸಂತಸದಿಂದ ನೋಡಿ. ಇವ್ರು ಎಷ್ಟು ಹೇಳಿದ್ರೆ ಅದನ್ನು ಭಾರಿ ಖುಷಿ ಪಟ್ಟು ಹೇಳ್ತಾ ಇದ್ದೇನೆ ಹೇಳ್ತಾರೆ. ಶ್ರಾದ್ದ ಹಾಕುವಾಗ ಬಿಡಿ, ಆ ಕಥೆ ಹೇಳುವಾಗಲೇ ಖುಷಿಯಿಂದ ಹೇಳುತ್ತೇನೆ ಅಂತ. ನಮ್ಮಲ್ಲಿ ಎಲ್ಲಿಯಾದ್ರೂ ಗರುಡ ಪುರಾಣ ಹೇಳ್ತೇನೆ, ಶ್ರಾದ್ದ ಹೇಳ್ತೇನೆ, ಸಾಯುದು ಹೇಳಿದ್ರೆ ಅಯ್ಯೋ ಹೋಗಿ ಏನೋ ಅದೊಂದದು ಗರುಡ ಪುರಾಣ ಓದಲಿಕ್ಕೆ ಶುರು ಮಾಡಿದೆ, ಅನಂತರ ಹೀಗಾಯ್ತು ಹಾಗಾಯ್ತು ಅಂತ ತಲೆ ಬಿಸಿ ಮಾಡಿಕೊಳ್ತೇವೆ. ಅಲ್ಲ, ಸಂತೋಷದಿಂದ ತಾನು ಹೇಳ್ತೇನೆ ಕೇಳಿ ಅಂತ ಹೇಳ್ತಾರೆ. ತ ಏವ ಹಿ ಧರ್ಮಸ್ಯ ಬುದ್ಧಿರ್ಭವತಿ ಶಾಶ್ವತಿ ಪೀಡಯ ಚಾಪಿ ಧರ್ಮಸ್ಯ ಕೃತೆ ಶ್ರಾದ್ಧೆ ಪುರಾಣಘೇ ತಥೋಹಂ ನಾತಿಧರ್ಮಿಷ್ಠಾನ್ ಕುರುಕ್ಷೇತ್ರೇ ಪಿತೃವ್ರತ ಸನತ್ಕುಮಾರ ನಿರ್ದಿಷ್ಟಾನ್ ಅಪಶ್ಯಂ ಸಪ್ತವೈದ್ಯಾನ್. ಅವರು ಹೇಳ್ತಾರೆ ನಿರ್ದುಷ್ಟ. ಈ ಕಥೆ ಕೇಳುವವರಿಗೂ ಇದೊಂದು ಕ್ವಾಲಿಫಿಕೇಶನ್ ಏನು? ದೋಷರಹಿತರು. ಹಾಗಾದ್ರೆ ನಾವು ಇವತ್ತು ಇಂಥ ಘಟನೆಗಳನ್ನು, ಚರಿತ್ರೆಗಳನ್ನು ಕೇಳುತ್ತೇವೆ ಹೇಳಿದ್ರೆ ನಾವು ನಿರ್ದುಷ್ಟರಾಗಿದ್ದೇವೆ ಅಂತ. ಜನ್ಮಾಂತರದ ಪುಣ್ಯ ಇದ್ದದ್ರಿಂದ ಇಂಥ ಕೃಷ್ಣನ ಪರಿಸರದಲ್ಲಿ ಭಗವತ್ ಚಿಂತನೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ನಮಗೆ ದೋಷ ಇದ್ರೆ ನಿಮಗೆ ಇಲ್ಲಿ ಬರ್ಲಿಕ್ಕೆ ಆಗ್ತಾನೇ ಇರಲಿಲ್ಲ, ಅಥವಾ ಬರಬೇಕು ಅಂತ ಹೊರಟರು ಕೂಡ ಬರ್ಲಿಕ್ಕೆ ಆಗ್ತಿರಲಿಲ್ಲ, ಬಂದರೂ ಕೂಡ ಕೇಳಬೇಕು ಅಂತ ಆಗೋದಿಲ್ಲ. ಎಷ್ಟೋ ಸಲ ಹಾಗೆ ಆಗುತ್ತೆ. ಎಷ್ಟೋ ಜನರಿಗೂ ಕೂಡ ಏನು ಕಡಿಮೆ ಬೇಡಪ್ಪ, ಇವತ್ತೊಂದು ದಿನ ನಿದ್ದೆ ಮಾಡುವ, ರಾತ್ರಿ ನಿನ್ನೆ ಶಿವರಾತ್ರಿ ಆಗಿದೆ, ಇವತ್ತು ಹೊಸತಾದ ರಾತ್ರಿ, ಹಾಗಾಗಿ ನಿದ್ದೆ ಮಾಡುವ ಅಂತ ಅನ್ನಿಸ್ತದೆ. ಹಾಗಾಗಿ ಇಲ್ಲಿ ಆ ವಿಚಾರಗಳನ್ನು ವಿಮರ್ಶೆ ಮಾಡಬೇಕು ಕೃಷ್ಣನ ಸನ್ನಿಧಿಯಲ್ಲಿ ಅಂತ ಆದ್ರೆ. ಯಾಕೆ ಕೃಷ್ಣನ ಸನ್ನಿಧಿಗೆ ಇಷ್ಟು ಮಹತ್ವ ಅಂತ ಕೇಳಿದ್ರೆ, ಆಚಾರ್ಯ ಮಧ್ವರು ಇದೇ ಜಾಗದಲ್ಲಿ ಪ್ರವಚನ ಮಾಡ್ತಾ ಇದ್ರು. ಆವಾಗ ಇದೇ ದೇವತೆಗಳೆಲ್ಲ ದೇವಾದಿ ದೇವತೆಗಳು ಬರ್ತಾ ಇದ್ವು. ಹಾಗಾಗಿ ಅಂತಹ ಒಂದು ಕ್ಷೇತ್ರ, ಅಂತಹ ಒಂದು ಸಂದರ್ಭ. ಅದಕ್ಕೋಸ್ಕರ ಇವರು ಏನು ಹೇಳ್ತಾರೆ, ಬಹಳ ಸಂತುಷ್ಟರಾಗಿ ಹೇಳ್ತಾ ಇದ್ದಾರೆ. ಕೇಳುವವರಿಗೆ ಹೇಳ್ತಾರೆ ನೀವು ನಿರ್ದುಷ್ಟರು, ಹಾಗಾಗಿ ನಿಮಗೆ ಅದು ಅರ್ಥ ಆಗತ್ತೆ, ಇಲ್ಲಂದ್ರೆ ಗೊತ್ತಾಗೋದಿಲ್ಲ. ಏನು ಹಿಂಸೆಯ ಮೂಲಕ ಶ್ರಾದ್ದ ಮಾಡಿದ್ರು ಕೂಡ ಅದು ಪರಮಧಾರ್ಮಿಕವಾಗಿ ಈ ಕೃತಿಯಿಂದ ಮುಂದೆ ನಿಮಗೆ ಧರ್ಮ ಬುದ್ಧಿ ಬೆಳೆಯತ್ತೆ. ತೇ ಏವ ಹಿ ಧರ್ಮಸ್ಯ ಬುದ್ಧಿರ್ಭವತಿ ಶಾಶ್ವತಿ. ಮಾಡಿದ್ದೇನು ತಪ್ಪು ಮಾಡಿದ್ರಿ, ಆದರೂ ಕೂಡ ಅದರದ್ದು ಎಫೆಕ್ಟ್ ಹೇಗೆ ಕೇಳಿದ್ರೆ ಮುಂದೆ ನಿಮಗೆ ಒಳ್ಳೆ ಬುದ್ಧಿ ಬರ್ತದೆ. ಹಾಗಾಗಿ ಶ್ರಾದ್ದಕ್ಕೋಸ್ಕರ ದನ ಕರುಗಳನ್ನು ಕೊಂದ ಕಥೆಗಳನ್ನು ಕೇಳ್ತೇವೆ, ಆದರೆ ಶ್ರಾದ್ದಕ್ಕೋಸ್ಕರ ಅಂತ ಆದದ್ರಿಂದ ಮುಂದೆ ಅವರಿಗೆ ಪರಿವರ್ತನೆಯಾಗಿ ಮುಂದೆ ಅವರು ಪುಣ್ಯ ಸಂಪಾದನೆಗೆ ತೊಡಗುತ್ತಾರೆ. ಹೀಗೆ ಸನತ್ ಕುಮಾರರಿಂದ 7 ಮಂದಿ ನಿರ್ದುಷ್ಟರಾಗಿದ್ರು, ಪಿತೃಕರ್ಮ ಪರಾಯಣರಾಗಿದ್ರು. ಅಂತಹ 7 ಮಕ್ಕಳನ್ನು, 7 ಬ್ರಾಹ್ಮಣರನ್ನು ನಾನು ಕುರುಕ್ಷೇತ್ರದಲ್ಲಿ ಕಂಡೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರ ಧರ್ಮ ಅತಿಶಯವಾದಂತಹ ನಿಷ್ಠೆ ಇದು ಒಂದು ವೇಳೆ ಹೊಂದದೇ ಇದ್ರೆ ಪಿತೃಕರ್ಮದಲ್ಲಿ ಅವರ ಆಸಕ್ತಿಯನ್ನು ಬೆಳೆಸ್ತಾ ಇರಲಿಲ್ಲ. ಎಷ್ಟು ಹೇಳಿದ್ರೆ ದೇವಕಾರ್ಯ ವಿಶಿಷ್ಯತೆ ಅಂತ ಹೇಳಿಬಿಟ್ರು. ಪಿತೃಕಾರ್ಯ ಉಂಟಲ್ಲ, ಅದು ದೇವತೆಗಳ ಪೂಜೆಗಿಂತಲೂ ಮಿಗಿಲು ಅಂತ. ಅದರ ಅರ್ಥ ಏನು ಕೇಳಿದ್ರೆ, ಹಾಗಾದ್ರೆ ಪಿತೃಗಳು ದೊಡ್ಡವರು, ದೇವತೆಗಳು ಚಿಕ್ಕವರು ಅಂತ ಅರ್ಥ ಅಲ್ಲ. ಮತ್ತೇನು ಕೇಳಿದ್ರೆ ಅಷ್ಟು ಮಹತ್ವ ಉಂಟು ಅಂತ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ದೇವತಾರಾಧನೆ ಎನ್ನುವಂಥದ್ದು ನಾವು ಫಲಕ್ಕೋಸ್ಕರ ಮಾಡ್ತೇವೆ, ಆದರೆ ಪಿತೃಗಳ ಆರಾಧನೆ ಫಲಕ್ಕೋಸ್ಕರ ಅಲ್ಲ, ಕರ್ತವ್ಯ ಅಂತ ಮಾಡ್ತೇವೆ. ಹಾಗಾಗಿ ಅದಕ್ಕೊಂದು ಸ್ವಲ್ಪ ಮಹತ್ವವನ್ನು ಕೊಟ್ಟು ಹೇಳಬೇಕಾಗತ್ತೆ. ಅವರು ಹೇಳ್ತಾ ಇದ್ದಾರೆ ಕುರುಕ್ಷೇತ್ರದಲ್ಲಿ 7 ಜನ ಇದ್ರು, ಬ್ರಾಹ್ಮಣರಾಗಿದ್ರು. ಹಾಗಾದ್ರೆ ದಿವ್ಯೇನ ಚಕ್ಷುಷಾತೇನ ಯಾನುವಾಚ ಪುರಾ ವಿಭು ವಾಗ್ದುಷ್ಟ ಕ್ರೋಧನೋ ಹಿಂಸ್ರಃ ಪಿಶುನಃ ಕವಿರೇವ ಚ ಖಸ್ರಮಃ ಪಿತೃವರ್ತಿ ಚ ನಾಮಭಿ ಕರ್ಮಭಿಸ್ತಥಾ. ಇವರು ಹೇಳ್ತಾರೆ
ದಿವ್ಯವಾದ ಚಕ್ಷುಸ್ಸಿನಿಂದ ನೋಡಲಿಕ್ಕೆ ಮಾತ್ರ ಸಾಧ್ಯ ಎನ್ನುವಂತಹ ಶರತ್ ಕುಮಾರನು ಬ್ರಹ್ಮದೇವರ ಮಕ್ಕಳು ಅವರು ಏನು ಮಾಡ್ತಾರೆ ಕೇಳಿದರೆ, ಅವರು ಈ ಘಟನೆಯನ್ನು ನೋಡಿ ಆ 7 ಜನ ಯಾರು ಅಂತ ಹೇಳಿ ವಿವರಿಸ್ತಾ ಇದ್ದಾರೆ. ಅವರ ಹೆಸರು ಹೇಗೆ ಉಂಟು? ಸುಮ್ಮನೆ ಒಂದು ಹೆಸರಿಡಬೇಕು ಅಂತ ಹೆಸರಿಟ್ಟದ್ದಲ್ಲ ಅವರಿಗೆ 7 ಜನರಿಗೆ. ಮತ್ತೇನು ಕರ್ಮಕ್ಕನುಗುಣವಾದಂತಹ ನಾಮಗಳನ್ನು ಹೇಳಿದ್ದಾರೆ ಅಂತ ಕೊಡ್ತಾರೆ. ಪಿತೃವರ್ತಿ ನಾಮಭಿಹಿ ಕರ್ಮಭಿಹಿ, ಅವರ ಹೆಸರು ಹಾಗೆ ಉಂಟು, ಅದಕ್ಕೆ ಸರಿಯಾದ ಕೆಲಸಗಳನ್ನು ಅವರು ಮಾಡ್ತಾರೆ. ಹೇಗೆ? ವಾಗ್ದುಷ್ಟ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ಕಸ್ರಮ, ಪಿತೃವರ್ತಿ ಅಂತ ಅವರ ಹೆಸರು. ನೋಡಿ ಆ ಅರ್ಥವು ಒಂದೊಂದು ಶಬ್ದಕ್ಕೆ ಉಂಟು. 7 ಜನರ ಹೆಸರು, ಅದು 7 ಜನ ಬ್ರಾಹ್ಮಣರು. ನಾವು ಯಾವುದೋ ಒಂದು ಹೆಸರು ಇಡಬೇಕು ಅಂತ ಹೆಸರು ಇಡ್ತಾ ಇದ್ದೇವೆ ಅಲ್ಲ. ವಾಗ್ದುಷ್ಟ ಅಂತ ಹೇಳಿದ್ರೆ ಯಾವಾಗ ಮಾತನಾಡುವಾಗ ಬೈತಾನೆ ಮಾತಾಡು, ಅವನ ಬಾಯಿ ಬಿಟ್ಟರೆ ಸಾಕು ಮಾಡು, ಅದು ಕೆಟ್ಟ ಶಬ್ದಗಳೇ ಬರುತ್ತೆ. ಅವನ ಹತ್ರ ಯಾಕೆ ಮಾತಾಡಿದ್ದು ಅಂತ ಅನಿಸತ್ತೆ. ತಲೆ ತಿಂತಾನೆ ಅಂತ ಒಂದಾದರೆ ವಾಕುಂಟಲ್ಲ, ಅದು ಶುದ್ಧಿ ಇಲ್ಲ, ವ್ಯಾಕರಣ ದೋಷವೂ ಹೌದು. ಮನಸ್ಸು ಅವನ ಹತ್ರ ಮಾತಾಡಿದರೆ ನಮ್ಮ ಎನರ್ಜಿಯೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅಂಥದ್ದೆಲ್ಲ ಇರ್ತದೆ ಕೆಲವು. ಹಾಗಾಗಿ ವಾಗ್ದುಷ್ಟ ಅಂತ ಅವನ ಹೆಸರು, ಕೆಲಸವೂ ಹಾಗೆ. ಇನ್ನೊಬ್ಬ ಕ್ರೋಧನ, ಇನ್ನೊಬ್ಬರ ಹೆಸರು. ಯಾಕೆ? ಯಾವಾಗ ನೋಡಿದ್ರು ಸಿಟ್ಟೆ. ನೀವೇನೋ ತಮಾಷೆಗೆ ಚೆನ್ನಾಗಿದ್ದೀರಾ ಅಂತ ಮಾತಾಡಿದರೆ ಅದು ಅವೇನು ಚೆನ್ನಾಗಿಲ್ಲದಿದ್ದರೆ ಇಲ್ಲಿರ್ತೇನಾ? ನಾನು ಆಸ್ಪತ್ರೆಯಲ್ಲಿ ಇರುವುದಿಲ್ವಾ? ನಾನು ಆರೋಗ್ಯ ಅಂತ ನೀವು ಕೇಳಿ ಕಣ್ಣು ಕಾಣುವುದಿಲ್ಲ ನಿಮಗೆ? ನಾನು ಆರೋಗ್ಯ ಇಲ್ಲದಿದ್ದರೆ ಇಲ್ಲಿರ್ತೇನೆ, ಆಸ್ಪತ್ರೆಯಲ್ಲಿ ಇರ್ದಿಲ್ವ ಅಂತ ಕೇಳ್ತಾರೆ. ಇಂಥವರು ಇರ್ತಾರೆ ಮಾತಾಡುವಾಗ, ಕ್ರೋಧನ ಅಂತ. ಇನ್ನೊಬ್ಬ ಹಿಂಸ್ರ. ಹಿಂಸ ಅಂದರೆ ಇನ್ನೊಬ್ಬರಿಗೆ ನೋವುಂಟು ಮಾಡುವಾಗ, ಮಾತಾಡುವಾಗ ನೇರವಾಗಿ ಸಹೃದಯವಾಗಿ ಮಾತಾಡಿಯೇ ಗೊತ್ತಿಲ್ಲ. ಅವನು ಏನು ಕೇಳಿದರೆ ಚುಚ್ಚಿ ಚುಚ್ಚಿಯೇ ಮಾತಾಡೋದು. ಅವರಿಗೆ ನೋವಾಗಬೇಕು. ನೀವು ಹೇಳಿದ ಕೂಡಲೇ, ಏನೋ ಹೇಳಿದ ಕೂಡಲೇ ನಿಮಗೆ ಅನಿಸ್ಬೇಕು, ನಾನು ಯಾಕಪ್ಪ ಇವನ ಹತ್ರ ಮಾತಾಡಿದೆ, ಸೋಲು ಕೊಟ್ಟು ಪೆಟ್ಟು ತಿಂದಾಗಾಯ್ತಲ್ಲ ಅಂತ ಅನಿಸ್ಬೇಕು. ಆ ರೀತಿಯೇ ಮಾಡುವವನು ಅವನು ಹಿಂಸ್ರ ಅಂತ ಇನ್ನೊಬ್ಬ ವ್ಯಕ್ತಿ. ಇನ್ನೊಬ್ಬ ಪಿಶುನಃ. ಪಿಶುನ ಅಂದರೆ ಚಾಡಿ ಮಾತು ಹೇಳೋದು. ಇದು ಗೊತ್ತುಂಟ, ಅವ್ರು ಹಾಗೆ ಹೇಳಿದರು, ಇವರು ಹೀಗೆ ಹೇಳಿದ್ರು ಅಂತ. ಅಯ್ಯೋ, ಅವರು ಹೇಳಿದ ಮೇಲೆ ನಿಮಗೆ ಅನಿಸ್ಬೇಕು, ಹೌದಲ್ಲ ನಾನು ಯಾಕೆ ಹೀಗೆ ಮಾಡಿದ್ರು, ಅವರಂತೆ ಹೀಗಂತೆ ಅಂತ. ಮತ್ತೆ ಗೊತ್ತಾಗತ್ತೆ ಇವು ಸುಮ್ಮನೆ ಸುಳ್ಳೆ ಹೇಳಿ. ಪಾಪ ಅವ್ರ ಹತ್ರ ಮಾತಾಡಿದ್ರೆ ಹೇಳಿದ್ರೆ, ಇಲ್ಲಪ್ಪ ನಾವೇನು ಹಾಗೆ ಹೇಳಲೇ ಇಲ್ಲಪ್ಪ, ನಮಗಂತ ಭಾವ ಇದ್ರೆ ನಾವು ನಿಮ್ಮ ಹತ್ರನೇ ಹೇಳ್ತಾ ಇರಲಿಲ್ವಾ, ನಾವು ಯಾಕೆ ಸುಮ್ಮನೆ ಅವರ ಹತ್ರ ಹೋಗಿ ಹೇಳ್ತೇವೆ, ಅಪ್ಪ ಸರಿ ಇಲ್ಲ ಜನ ಅಂತ ಹೇಳಿ. ಅದು ಗೊತ್ತಾಗಿದೆ. ಹೀಗೆ ಕೆಲವು ವ್ಯಕ್ತಿಗಳು ಹೀಗೆ ಇರ್ತಾರೆ. ಅಂತಹ ಕ್ಯಾರೆಕ್ಟರ್ ಒಬ್ಬನ ಹತ್ರ. ಇನ್ನೊಬ್ಬ ಕವಿ. ಕವಿ ಅಂದರೆ ಕಾವ್ಯವನ್ನು ಬರೆಯುವವ, ಜ್ಞಾನಿ ಅಂತ ಅರ್ಥ. ನೋಡಿ, ಎಲ್ಲರೂ ಹಾಳಂತಲ್ಲ, ಇವ ಸ್ವಲ್ಪ ಜ್ಞಾನಿ. ಹಾಗಾಗಿ ಭಗವಂತನ ಬಗ್ಗೆಯೋ ಶಾಸ್ತ್ರದ ಬಗ್ಗೆಯೋ ಅದರ ಬಗ್ಗೆ ತಿಳ್ಕೊಂಡವ ಅವ ಜ್ಞಾನಿ ಅಂತ ಇನ್ನೊಬ್ಬರ ಹೆಸರು. ಇನ್ನೊಬ್ಬ ಖಸ್ರಮ ಅಂತ, ಇನ್ನೊಬ್ಬ ಪಿತೃವರ್ತಿ. ಪಿತೃವರ್ತಿ ಅಂತ ಹೇಳಿದರೆ ತಾನು ತಂದೆ ತಾಯಿಗಳನ್ನು ಅನುಸರಿಸಿಕೊಂಡಿರೋದು. ಇನ್ನು ಎಲ್ಲ ದುಷ್ಟ ಇರ್ಬೋದು, ಬೇರೆ ಎಂಥದ್ದಿರ್ಬೋದು. ಕೆಲವರಿಗೆ ಹಾಗೆಲ್ಲ, ತಂದೆ ಅಂದರೆ ಆಯಿತು, ತಾಯಿ ಅಂದರೆ ಅವರಿಂದ ಆಗಿರುತ್ತೆ, ನಾವು ಅದನ್ನು ದಾಟಿ ಹೋಗಬಾರ್ದು ಅಂತ. ಇಂಥ ಕೆಲವರಿಗೆ ಒಂದು ಭಕ್ತಿ ಇರ್ತದೆ. ಈ ರೀತಿಯಾಗಿ ಖಸ್ರಮ ಅಂದರೆ ಕೆಟ್ಟ ವ್ಯಕ್ತಿ ಅಂತ ಅರ್ಥ. ಈ ರೀತಿಯಾದಂತಹ ಹೆಸರು ಉಂಟು ಅಂತ ಕೊಡ್ತಾರೆ. ಕೌಶಿಕಸ್ಯ ಸುತಾಸ್ತಾತ ಶಿಷ್ಯ ಅರ್ಘ್ಯಸ್ಯ ಭಾರತ ಪಿತರಿಯು ಭರತೆ ತಸ್ಮಿನ್ ವ್ರತವಂತಸ್ತೋ ಭವಾನ್. ಆಮೇಲೆ ಇವರು ಯಾರಿಲ್ಲಪ್ಪ 7 ಜನ, ಇದು ಕುರುಕ್ಷೇತ್ರದಲ್ಲಿದ್ದವರು ಅಂತ ಹೇಳಿದರೆ ಮತ್ಯಾರಲ್ಲ, ಇವರೆಲ್ಲರೂ ಕೂಡ ಕೌಶಿಕಸ್ಯ ಸುತಾಹ. ಕುಶಿಕ ರಾಜನ ಮಗ ಕೌಶಿಕ ಅಂತ ವಿಶ್ವಾಮಿತ್ರ. ಅಲ್ಲಿ ವಿಶ್ವಾಮಿತ್ರನ ಮಕ್ಕಳು ಅಂತ ನೇರವಾಗಿ ಹೇಳ್ಬೋದಿತ್ತು, ಅಲ್ಲ. ಮತ್ತೆ ಕೌಶಿಕ ಅಂತ ಹೇಳಿ ಯಾಕೆ? ಕೌಶಿಕ ಅಂದರೆ ಕ್ಷತ್ರಿಯನಾಗಿದ್ದ, ರಾಜನಾಗಿದ್ದ. ವಿಶ್ವಾಮಿತ್ರ ಮತ್ತೆ ಆಗೋದು ಸಾಧನೆ ಮಾಡಿದ ಬಳಿಕ. ಸಾಧನೆ ಮಾಡದ ಒಬ್ಬ ಪರ್ಸನ್, ಮಾಮೂಲು ವ್ಯಕ್ತಿ, ಅಹಂಕಾರವನ್ನು ತಲೆಗಿಟ್ಟುಕೊಂಡು ಬ್ರಾಹ್ಮಣರನ್ನು ಅವಮಾಡಿದ ಒಂದು ವ್ಯಕ್ತಿತ್ವ, ಅದು ಕೌಶಿಕನದ್ದು. ತಾನು ಶ್ರಾಂತನಾಗಿ ಕಾಡಿಗೆ ಹೋದಾಗ ಅವನಿಗೆ ಆಶ್ರಯವನ್ನು ಕೊಡ್ತಾರೆ ವಶಿಷ್ಠರು. ಅಲ್ಲಿ ಹೋದ ನಂತರ ಅವನಿಗೆ ಲೋಭ ಉಂಟಾಗತ್ತೆ. ಇಷ್ಟು ಒಳ್ಳೆಯ ದನ, ಏನೂ ರಗಣೆ, ಏನು ಒಂದಿಷ್ಟು ಅಡಿಗೆ ಜನ ಬರೋದು, ಹೊಗೆ ಹಾಕೋದು, ಗಲಾಟೆಯೋ, ಗೌಜಿ, ತರಕಾರಿ ಹಚ್ಚೋದು, ಅದು ಇದು ಯಾವುದೂ ಇಲ್ಲ. ಹೋಗ್ತಾನೆ, ನಿರೀಕ್ಷಿತವಾಗಿ ಹೋದ, ಶಾಂತ ಆಗಿದ್ದೇನೆ, ಏನಾದರೂ ಕುಡಿಲಿಕ್ಕೆ ಉಣ್ಲಿಕ್ಕೆ ಕೊಡಿ ಅಂತ ಕೇಳಿದರೆ ಕ್ಷಣಕಾಲದಲ್ಲಿ ಅಮೃತ ಸದೃಶವಾದಂತಹ ಆಹಾರ ಪದಾರ್ಥಗಳು ತಯಾರಾಯಿತು. ಅದು ಇವಾಗಲೂ ನಡೀತದೆ. ನಮಗೆ ಅನಿಸುತ್ತೆ ಕಾಡಿನಲ್ಲಿ ಆ ರೀತಿ ಸಾಧ್ಯ ಉಂಟ? ಒಂದು ಅಡಿಗೆ ಮಾಡದೆ, ಹೊಗೆ ಹೋಗದೆ, ಏನೂ ಗೌಜಿ ಇಲ್ಲದೆ ಅಡಿಗೆ ಆಗಿದೆ, ಅದು ರುಚಿ ರುಚಿಯಾದದ್ದು ಕೇಳಿದರೆ ಅದು ಈಗಿನವರಿಗೆ ಹೇಳಲಿಕ್ಕೆ ಸುಲಭ. ಯಾಕೆ? ಕ್ಯಾಟ್ರಿಂಗ್ ಸಿಸ್ಟಮ್ ಮತ್ತೆ ಎಂಥದ್ದು ಅದೇ. ಅಲ್ಲಿ 12-1 ಗಂಟೆ ಪೂಜೆ ಆಗುವವರೆಗೂ ಏನೂ ಇರೋದಿಲ್ಲ. ಎಲ್ಲಿಂದಲೋ ಏನು ಬಂತು, ರುಚಿ ರುಚಿಯಾದ ಪದಾರ್ಥಗಳು ಬಂತು, ಬಿಸಿ ಬಿಸಿ ಬಂತು. ಹಾಗೆಯೇ ಆಗಲೂ ಕೂಡ ನಡೆದಿದೆ ಅಷ್ಟೇ. ಆ ನಂದಿನಿಯಿಂದಾಗಿ, ಕಾಮಧೇನುವಿನಿಂದಾಗಿ ಎಲ್ಲ ತಯಾರಾಗಿದೆ. ಸರಿ, ಅದನ್ನು ಅನುಭವಿಸ್ಬೋದಿತ್ತಲ್ಲ. ಇದಲ್ಲ, ಲೋಭ. ಏನು, ನಾನು ರಾಜ, ಈ ಸುವಸ್ತುವನ್ನು ನನ್ನ ಹತ್ರನೇ ಇರಬೇಕು, ಅದನ್ನು ಕೊಡು ಅಂತ. ಈ ಒಂದು ಮನಸ್ಥಿತಿ ಉಂಟಲ್ಲ,
ಎಂತವ ಕೇಳಿದ್ರೆ ಗುರುಗಳ ಆಶೀರ್ವಾದ ಪಡಿಬೇಕು ಅಂತ ಹೋದವ, ಹೋಗಿ ಅಲ್ಲಿಂದ ಆ ಸುವಸ್ತುವನ್ನು ನೋಡಿದ್ದೇ ತಡ. ಕಾಮ ಸಂಜಾಯತೆ ಕಾಮ, ಸಂಘದಿಂದ ಅದನ್ನು ನೋಡಿದ್ರಿಂದ ಅವನಿಗೆ ಕಾಮನೆ ಉಂಟಾಯ್ತು. ಬಂದಾಗ ಸಿಕ್ಲಿಲ್ಲ ಅಂತ ಹೇಳಿದಾಗ ಕಾಮ ಕ್ರೋಧೋ ಬೀಜಾಯ್ತು, ಆಮೇಲೆ ಸಿಟ್ಟು ಬಂತು, ಆಮೇಲೆ ಮೋಹ ಶುರುವಾಯ್ತು. ಯಾರು ಗುರುಗಳಿದ್ದಾರೆ, ನಮ್ಮ ರಾಜ ಪುರೋಹಿತರು, ಅವರಿಗೆ ಹೀಗೆ ಕೇಳಬಾರ್ದು ಮಾಡಬಾರ್ದು ಇಲ್ಲ, ಆಮೇಲೆ ಮೋಹ ಉಂಟಾಯಿತು. ಹಾಗಾಗಿ ಬುದ್ಧಿಭ್ರಂಶ ಆಯಿತು. ಕೊನೆಗೆ ಅವರ ಮೇಲೆಯೇ ಯುದ್ಧ ಮಾಡಿದ, ಅವರನ್ನೇ ನಾಶ ಮಾಡಲಿಕ್ಕೆ ನೋಡಿ. ಈ ಒಂದು ವ್ಯಕ್ತಿತ್ವ ಇರುವುದು ಕೌಶಿಕ ರಾಜನಲ್ಲಿ. ಹಾಗಾಗಿ ಅಂಥದ್ದೇ ಕ್ಯಾರೆಕ್ಟರ್ಗಳು ಈ ಮಕ್ಕಳ ಹತ್ರ. ಹಾಗೆ ಕೌಶಿಕಸ್ಯ ಸುತ ಅಂತ ಹಾಕಿದ್ರೆ ಅದು ವಿಶ್ವಾಮಿತ್ರನ ಮಕ್ಕಳು ಅಂತ ನೇರವಾಗಿ ಹೇಳ್ಬೋದು. ನಮಗೆ ಅರ್ಥ ಆಗಿದ್ದಕ್ಕೆ ನಾವು ಹೇಳ್ತಾ ಇದ್ದೇವೆ ವಿಶ್ವಾಮಿತ್ರನ ಮಕ್ಕಳು 7 ಜನ ಅಂದ್ರೆ ಆ ಕೆಟ್ಟ ವ್ಯಕ್ತಿತ್ವ ಎಲ್ಲರ ಹತ್ರ ಇತ್ತು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇವ್ರು ಏನು ಮಾಡ್ತಾ ಇದ್ರು, ಪಿತರಿಗೆ ಉಪರತೆ ತಸ್ತನ್ನು ವ್ರತ ವಂಶಸ್ತೋ ಭವಾನ್. ಇವರು ತಂದೆ ಸತ್ತು ಹೋಗ್ತಾನೆ, ಯಾರು ವಿಶ್ವಾಮಿತ್ರನು ಸತ್ತು ಹೋದ ಬಳಿಕ ಇವರೆಲ್ಲ ಬ್ರಹ್ಮಚರ್ಯ ವ್ರತನಿಷ್ಠರಾಗಿದ್ರು. ತೇ ನಿಯೋಗಾದ್ ಗುರೋಸ್ತಸ್ಯ ತಾಂ ಭೋಗ್ರೀಂ ಸಮಕಾಲಯನ್ ಸಮಾನವತ್ಸಾಂ ಕಪಿಲಾಂ ಸರ್ವೇ ನ್ಯಾಯಗತಾಂ ತದಾ ತೇಷಾಂ ಪಥಿಕ್ಷುಧಾರ್ತಾನಾಂ ಬಾಲಾನ್ ಮೋಹಾಚ್ಚ ಭಾರತ ಕ್ರೂರಾ ಬುದ್ಧಿ ಸಮಭವತ್ತಾಂಗಾಂ ಹಿಂಸಿತುಮೇವ ಹಿ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ವ್ರತನಷ್ಟ ಆಗಿದ್ರು ಅವರೆಲ್ಲ ಅಂತ ಹೇಳಿದರು. ಇವರು ಏನು ಮಾಡ್ತಾರೆ, ತಂದೆ ಹೊತ್ತ ನಂತರ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ರು. ಹಾಗಾದ್ರೆ ಗುರುಕುಲದಲ್ಲಿ ವಾಸ ಯಾರ ಹತ್ರ ಇದ್ರು ಕೇಳಿದ್ರೆ ಗರ್ಗ ಮುನಿಗಳ ಆಶ್ರಮದಲ್ಲಿ ಇದ್ರು. ಅಲ್ಲಿ ಹೇಳ್ತಾರೆ ಗುರೋಸ್ತಸ್ಯ ಅಂತ. ಯಾರು ಗುರುಗಳು ಹೇಳಿದ್ರೆ ಮುಂದೆಲ್ಲ ಘಟನೆಗಳು ಪದ್ಮಪುರಾಣದಲ್ಲಿ, ಹರಿವಂಶದಲ್ಲಿ, ಭಾಗವತದಲ್ಲಿ ಎಲ್ಲ ಬಂದ ಹಾಗೆ ಯಾರು ಗುರುಗಳು ಕೇಳಿದ್ರೆ ಗರ್ಗಾಚಾರ್ಯರು ಗುರುಗಳು. ಹಾಗಾಗಿ ಅಂತಹ ಗರ್ಗಾಚಾರ್ಯರ ಗುರುಕುಲದಲ್ಲಿ ವಾಸ ಮಾಡ್ತಾ ಇತ್ತು. ಗುರುಗಳು ಏನು ಮಾಡ್ತಾರೆ, ತೇ ನಿಯೋಗ, ಅವರೊಂದು ನಿಯೋಗ ಮಾಡ್ತಾರೆ. ಏನು, ನೀವು 7 ಜನ ಇದ್ದೀರಲ್ಲ, ನಮ್ಮ ದನವನ್ನು ಮೇಯಿಸಿಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ತುಂಬ ದನಗಳು, ಯೋಗ್ಯವಾದ ಕರುಗಳು ಉಂಟು, ಎತ್ತುಗಳು, ದನಗಳು ಎಲ್ಲ ಉಂಟು. ಇವುಗಳನ್ನು ಮೇಯಿಸಿಕೊಂಡು ಬನ್ನಿ ಅಂತ ಕಳಿಸಿಕೊಡ್ತಾರೆ. ಅದರಲ್ಲಂತೂ ಕಪಿಲಾ ಗೌಗಳು ಇದ್ದಾನೆ ಅಂತ ಹೇಳಿದ್ರೆ ಕಪಿಲಾಂ ಸರ್ವೇ ನ್ಯಾಯಗತ ಅಂತ. ಇದ್ದ ದನದಲ್ಲಿ ಶ್ರೇಷ್ಠವಾದದ್ದು ಯಾವ ಹೇಳಿದ್ರೆ ಕಪಿಲಾ, ಕೆಂಚು ಬಣ್ಣದ ದನ. ಅದರದ್ದು ಹಾಲು ಭಾರಿ ವಿಶೇಷ ಅಂತ ಹೇಳ್ತಾರೆ. ಇವತ್ತು ನಾವು ಎಲ್ಲ ರೀತಿಯ ನಮ್ಮ ದನವು ನೋಡಿದ್ದೇ ಕಷ್ಟ. ನಾವೆಲ್ಲ ಇವತ್ತು ಪ್ಯಾಕೆಟಲ್ಲಿ ದನ ನೋಡಿದವರೆಲ್ಲ ಅದಲ್ಲ. ಮತ್ತು ಒಂದೊಂದು ಬಣ್ಣದ ದನದಿಂದ ಒಂದರದ್ದು ಹಾಲು, ಒಂದರದ್ದು ಮೊಸರು, ಒಂದರದ್ದು ತುಪ್ಪ, ಹೀಗೆಲ್ಲ ಲೆಕ್ಕಾಚಾರ ಇದೆ. ಹಾಗಾಗಿ ದೇವರ ಅಭಿಷೇಕಕ್ಕೆ ಕಪಿಲಾ ಗೌವಿದ್ದು ಹಾಲು ಅಭಿಷೇಕಕ್ಕೆ ಉತ್ತಮ, ಇದೆಲ್ಲ ಕೊಡ್ತಾರೆ. ಹಾಗಾಗಿ ಅಂತಹ ದನಗಳೆಲ್ಲ ಉಂಟು, ಯೋಗ್ಯವಾದದ್ದು ಕರುವನ್ನೆಲ್ಲ ಹೊಂದಿದೆ. ಅದೆಲ್ಲ ಈ ಧೇನುವನ್ನು ಎಲ್ಲರೂ ಕಾಡಿಗೆ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗಿ, ನಾವು ಹೇಳುವಂತು ಎಂತ ಓದ್ಲಿಕ್ಕೆ ಬರೆದ್ರು, ಹೋಗ ದನ ಮೇಯಿಸ್ಲಿಕ್ಕೆ ಹೋಗು ಅಂತ ನೀವು ಎಣಿಸಿರ್ಬೋದು. ಆದರೆ ಅದು ತುಂಬ ದೊಡ್ಡ ಟಾಸ್ಕ್ ಅಂತ ಕೊಡ್ತಾರೆ. ದನ ಮೇಯಿಸುವುದುಂಟಲ್ಲ, ನೀವು ದನವನ್ನು ಮೇಯಿಸಿಕೊಂಡು ಬಂದರೆ ಮುಂದೆ ಈತ ವಿದ್ಯಾಭ್ಯಾಸಕ್ಕೆ ಯೋಗ್ಯನಾದ ವ್ಯಕ್ತಿ ಅಂತ ಅವನಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಇದ್ದದ್ದು. ಇವತ್ತು ನಮ್ಮಲ್ಲಿ ಆ ಸಂಪ್ರದಾಯವೇ ಇಲ್ಲ. ಯಾಕೆ, ನೀವು ಬೇರೆ ಯಾರಿಗಾದ್ರೂ ಹೇಳಿದರೆ ಬುದ್ಧಿ ಬರ್ತದೆ, ಬಾಮರೆ ಅಲ್ಲಿಗೆಲ್ಲ ಹೋಗಬೇಡ, ಅಲ್ಲಿ ನೀರುಂಟು, ಇಲ್ಲಿ ಹೋಗಬೇಡ, ಇದು ಅವರದ್ದು ಜಾಗ, ಅಲ್ಲಿ ಹೋಗಬೇಡ, ಇದು ನಮ್ಮ ಜಾಗ ಅಲ್ಲ ಹೇಳ್ಬೋದು. ಈ ದನಗಳಿಗೆ ಎಂಥ ಬುದ್ಧಿ ಉಂಟು, ಅವುಗಳು ಪಶು. ನೀವು ಎಲ್ಲಿ ಹೋಗಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡ್ತವೆ, ಅಲ್ಲಿಗೆ ಹಾರಿಕೊಂಡು ಹೋಗ್ತಾರೆ. ಅವುಗಳಿಗೆ ನೋಡಿ, ಇಲ್ಲಿ ಬೇಕಾದಷ್ಟು ಹುಲ್ಲು ಉಂಟು, ಇದು ಬೇಡ ಅವುಗಳಿಗೆ ಏನಾಗ್ತದೆ ಹೇಳಿದ್ರೆ ಆ ಕಡೆದ್ದೇ ಹುಲ್ಲು ಚಂದ ಕಾಣ್ತದೆ. ಅದನ್ನೇ ಹೇಳೋದು ನಾವು. ಏನು ಕೇಳಿದ್ರೆ, ಇಲ್ಲಿ ದನ ಹುಲ್ಲು ಮೇಯ್ತಾ ಇರ್ತದೆ, ಅದಕ್ಕೆ ಇಲ್ಲಿ ಮೇಯುವಾಗ ಇಲ್ಲಿದು ಕಾಣುವುದಿಲ್ಲ, ಅಲ್ಲಿದು ಕಾಣ್ತದೆ, ಅದು ಅಲ್ಲಿಗೆ ಹೋಗಿ ಅಲ್ಲಿ ಹೋಗುವಾಗ ಇಲ್ಲಿದು ಕಾಣುತ್ತೆ, ಹೀಗೆ ಹೊಡ್ತಾ ಇರ್ತವೆ. ಅದಕ್ಕೆ ಪಶುಗಳು ಅಂತ ಹೇಳುದು. ಇವುಗಳನ್ನು ಕಂಟ್ರೋಲ್ ಮಾಡೋದುಂಟಲ್ಲ ದೊಡ್ಡ ಕೆಲಸ. ಇದರಿಂದ ತಾಳ್ಮೆ ಬೆಳೀತದೆ, ಹಸಿವು ಬಾಯಾರಿಕೆಗಳ ನಿಗ್ರಹ ಆಗತ್ತೆ, ಏಕಾಗ್ರತೆ ಬರುತ್ತೆ. ನೀವೇನೋ ದನ ಮೇಯ್ತಾ ಉಂಟು ಅಂತ ನೋಡಿದ್ರೆ ಅದು ಪಕ್ಕನೆ ಎಲ್ಲೆಲ್ಲಿಗೋ ಹೋಗಿ ಬಿಡುತ್ತದೆ. ಈ ದನದ ಹಿಂಡಿನಲ್ಲಿ ಬೇರೆ ದನ ಸೇರಿಕೊಂಡ್ರೆ ಅದು ಗುರುತಿಸಬೇಕು. ನೋಡಿದ್ರೆ ಎಲ್ಲ ಒಂದೇ ರೀತಿ ಇರ್ತವೆ ದನಗಳು, ಕರುಗಳು, ಅವುಗಳ ವ್ಯತ್ಯಾಸಗಳೇ ಗೊತ್ತಾಗೋದಿಲ್ಲ. ಅಂಥದ್ರಲ್ಲಿ ಅವುಗಳನ್ನು ಗುರುತಿಸಬೇಕು. ಆಯ್ತಪ್ಪ, ನಮ್ಮ ದನ ಬರುದಿಲ್ವ ಕೇಳುದಿಲ್ವ ಅಂತ ಹೇಳಿ 2 ಬಡಿದ್ರೆ ಅವುಗಳು ನಿಮ್ಮ ಹತ್ರ ಮತ್ತೆ ಬರುವುದೇ ಇಲ್ಲ. ಆ ದನಗಳು ನೀವದನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕೆ ಹೊರತು ತಾಕತ್ತುಂಟು ಅಂತ ನಾವು ಪೊಲೀಸ್ ಅಥವಾ ಮಿಲಿಟರಿ ಟೈಪಲ್ಲಿ ಅವುಗಳನ್ನು ಕಂಟ್ರೋಲ್ ಮಾಡ್ತಾರೆ ಹೇಳಿದರೆ ಬರೋದೇ ಇಲ್ಲ. ಹಾಗಾಗಿ ದನ ಮೇಯಿಸುವಂಥದ್ದು ಸಾಮಾನ್ಯದ ಕೆಲಸ ಅಲ್ಲ. ಆದರೂ ನಮ್ಮ ಕೃಷ್ಣ ಕೇವಲ ಬೆರಳಿನಿಂದ ಕೊಳಲು ಊದುವುದರಿಂದ ದನವನ್ನು ಮೇಯಿಸ್ತಾ ಇತ್ತು ಲೀಲಾಜಾಲವಾಗಿ. ಹಾಗೆ ಅಂತಹ ದನವನ್ನು ಮೇಯಿಸಲಿಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಇವರು ಹೇಳ್ತಾರೆ, ಆ ದನಗಳ ಭಾವನೆಗೆ ತಕ್ಕಾಗಿ ಸ್ಪಂದಿಸಬೇಕು. ಹಾಗಾಗಿ ಹಸುವನ್ನು ಮೇಯಿಸಲಿಕ್ಕೆ ಕಾಡಿಗೆ ಕರ್ಕೊಂಡೋಗಿದ್ದಾರೆ. ಹೋಗ್ತಾ ಇರುವವರಿಗೆ ಏನಾಗಿದೆ ನೋಡಿ, ದನಗಳು ಪೇಟೆಯಲ್ಲಿ ಮೇಯೋದಲ್ಲ,
ಅದು ಕಾಡು ಮೇಡುಗಳಲ್ಲಿ ಮೇಯ್ತಾವೆ, ನೀರಿರ್ತದೆ ಎಲ್ಲವೂ. ಇವರಿಗೆ ಹಸಿವೆ ಆಗ್ಲಿಕ್ಕೆ ಶುರುವಾಯಿತು. ಯಾಕೆ ನೀವು ಗಮನಿಸಿ, ಮನೆಯಲ್ಲಿಯೋ ಊರಿನಲ್ಲಿ ಓಡಾಡೋದಕ್ಕಿಂತಲೂ ಕಾಡಿನಲ್ಲಿ ಗುಡ್ಡದಲ್ಲಿ ಓಡಾಡಿದರೆ ಹಸಿವು ಬಾಯಾರಿಕೆ ಜಾಸ್ತಿ. ಏನೋ ತಿನ್ಬೇಕು ಅಂತ ಅನಿಸತ್ತೆ, ಆದರೆ ಯಾವ ವಸ್ತುಗಳು ಅಲ್ಲಿ ಸಿಕ್ಕೋದಿಲ್ಲ. ಇದ್ರೂ ಅದು ತಿನ್ಬಹುದಾ ತಿನ್ನಬಾರ್ದಾ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ತೇಷಾಂ ಪತಿ ಕ್ಷುಧಾರ್ಥಾನಾಂ ಬಾಲಸ್ಯೋನ್ಮಾಹಚ್ಚ ಭಾರತ. ಇವರಿಗೆ ಜೋರು ಹಸಿವೆ ಆಗ್ಲಿಕ್ಕೆ ಆಯಿತು. ನೀವು ಪೇಟೆಯಲ್ಲಿದ್ರೆ ಏನು ಮಾಡ್ತೀರಿ? ಈಗ ಆ ಹೋಟ್ಲಿಗೆ ಹೋಗ್ತೀರಿ, ಈ ಅಂಗಡಿಗೆ ಹೋಗ್ತೀರಿ, ಅದೇನೋ ಹಿಡ್ಕೊಂಡು ಬರ್ತೀರಿ. ಮಡಿ ಅಂತಿದ್ರು ಹಣ್ಣು ಹಂಪಲುಗಳಾದರೂ ಸಿಗ್ತವೆ. ಈ ಕಾಡಿನಲ್ಲಿ ಏನು ಸಿಗ್ತದೆ ನಿಮಗೆ? ಸಿಕ್ಕಿದ್ರು ಕೂಡ ತಿನ್ನುವ ಯೋಗ್ಯವಾದ ಪದಾರ್ಥಗಳು ಸಿಕ್ಕೋದಿಲ್ಲ. ಹಾಗಾದ್ರೆ ಅಂತಹ ಹಸಿವೆಯಿಂದ ಪೀಡಿತರಾಗಿದ್ರು. ಹಾಗಾಗಿ ಎಂತ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವರು ಏನು ಮಾಡಿದ್ರು, ಯಾವುದು ಧರ್ಮ ಯಾವುದು ಅಧರ್ಮ ಅದು ಆಲೋಚನೆ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಅದು ಹೌದಲ್ವಾ? ನೋಡಿ, ನಮಗೆ ಯಾವಾಗ ಆಗತ್ತೆ ಹಾಗೆಲ್ಲ ಕೇಳಿದರೆ, ನಮಗೆ ಎಲ್ಲ ಹೊಟ್ಟೆ ತುಂಬಿ ಇದ್ದಾಗ ಇದು ಧರ್ಮ ಅಂತ ನೀವೇನಾದರೂ ಹೇಳಿಲ್ಲ, ನೀವು ಸುಮ್ಮನೆ ಕೂತ್ಕೊಳ್ತೀರೇ ಇಲ್ಲ. ನಾನೀಗ ಬದುಕುದು ದೊಡ್ಡದು, ನನಗೆ ಮೊದಲು ಬದುಕುದು ದೊಡ್ಡದು, ಆಮೇಲೆ ಧರ್ಮವೋ ಅಧರ್ಮವೋ ಅಂತ ಹೀಗೆ ಹಸಿವೆಗೊಂಡ ಇವರು ಏನು ಮಾಡಿದ್ರು ಗೊತ್ತಾ? ಗಾಂ ಹಿಂಸಿತ ವೇವಹಿ, ದನವನ್ನು ಹಿಂಸೆ ಮಾಡಿದ್ರು. ಯಾವ ದನವನ್ನು ಮೇಯಿಸಲಿಕ್ಕೆ ಹೊರಟಿದ್ದಾರೋ ಅದು ಕೂಡ ನಮ್ಮ ಗರ್ಗಾಚಾರ್ಯರ ದನಗಳನ್ನು, ಗುರುಕುಲದಲ್ಲಿದ್ದವರು, ಇವರಿಷ್ಟಾಗಿ ಬ್ರಾಹ್ಮಣರು, ಆದರೂ ಕೂಡ ಒಂದು ಹಸುವನ್ನು ಹಿಂಸಿಸುವ ಬುದ್ಧಿ ಇವರಿಗೆ ಹುಟ್ಟಿಕೊಂಡಿತು. ಯಾಕೆ? ಹಸಿವೆ ಆದಾಗ ಯಾವುದು ಕಣ್ಣಿಗೆ ಕಾಣೋದಿಲ್ಲ. ತಾನ್ ಕವಿ ಕಸರ್ವಶ್ಚೈವ ಯಾಚೇತೆ ನೈತಿ ವೈತದ ನ ಚಾಶಕ್ಯಂತತೆ ತಾಭ್ಯಾಂ ತದಾ ವಾರಯಿತು ದ್ವಿಜಾಹ. ಹೀಗೆ ಎಲ್ಲರೂ ತಪ್ಪಾಗಿ ಆಲೋಚನೆ ಮಾಡ್ತಾ ಇದ್ರು. ಇಲ್ಲದಿದ್ರೆ ಬೇಡ, ಇದನ್ನೇ ತಿನ್ನುವ. ಮಾಂಸ ಆದರೆ ಆಯಿತು, ಹಣ್ಣಿನ ಮಾಂಸ ಆದರೆ ಏನು, ಪ್ರಾಣಿಯ ಮಾಂಸ ಆದ್ರೇನು, ಮಾಂಸ ಮಾಂಸವೇ. ಇವತ್ತಿನ ಏನು ಜಗತ್ತಿನಲ್ಲಿ ನಡೀತಾ ಉಂಟೋ ಇದೇ ವಿಚಾರಗಳು ಅಂದು ನಡೀತಾ ಇತ್ತು. ಇವಾಗ ಏನು ಹೇಳ್ತೇವೆ? ಗೋಹತ್ಯೆ ನಿಷೇಧ ಕಾನೂನು ಅಂತಂದರೆ ಅದೇನು, ತಿಂದರೆ ಏನು ಅಂತ ಕೇಳ್ತಾರೆ. ನಿಮಗೆ ಆಡು ಆಗತ್ತೆ, ಕೋಳಿ ಆಗತ್ತೆ, ಮೀನು ಆಗತ್ತೆ, ದನ ಅಂದರೆ ಏನು ಇದು ಕೇಳ್ತಾರೆ. ಹಾಗಾಗಿ ನಾವಿಲ್ಲಿ ಸ್ವಗೋಷ್ಠಿ ಹೇಳ್ಬೋದು, ಆದರೆ ಆ ತಿಂದು ಬದುಕುವ ಜನರ ಎದುರುಗಡೆ ಅದನ್ನು ವಾದ ಮಾಡುವುದು ಬಹಳ ಕಷ್ಟ. ಹಾಗಾಗಿ ಏನು ಮಾಡ್ತಾರೆ, ಎಲ್ಲರೂ ಹೀಗೆ ತಪ್ಪಾಗಿ ಆಲೋಚನೆ ಮಾಡ್ತಾ ಇದ್ರು. ಆಗ ಅದರಲ್ಲಿ ಇಬ್ಬರು ಗೋಹಿಂಸೆಯನ್ನು ಮಾಡಬಾರದು ಅಂತ ತಡೀತಾರೆ. ಅವು ಯಾರು? ಕವಿ ಮತ್ತೆ ಖಸ್ರಮ ಅಂತ ಹೇಳ್ತಾರೆ. ನೋಡಿ, ಹಾಗಾಗಿಯೇ ಆ ಹೆಸರಿಗೆ ಸರಿಯಾಗಿ ಕವಿ ಅಂದರೆ ಜ್ಞಾನಿ. ಅವ ಹೇಳ್ತಾನೆ ಯಾವ್ಯಾವುದಾದ್ರೂ ತಿನ್ಬೋದು, ದನವನ್ನು ತಿನ್ನಬಾರದು. ಈ ಮಾಂಸ ಇಲ್ಲ ಅಂತ ಹೇಳಿ ಪಂಚನಕಾಭಕ್ಷ್ಯ ಅಂತ ಶಾಸ್ತ್ರಗಳಲ್ಲಿ ಯಾವ ಮಾಂಸ ತಿನ್ಬಹುದು, ಯಾವ ಮಾಂಸ ತಿನ್ನಬಾರದು ಅಂತ ಉಂಟು. 5 ಉಗುರುಳ್ಳಂತಹ ಪ್ರಾಣಿಗಳದ್ದು ಮಾಂಸವನ್ನು ತಿನ್ನಬಾರದು, ಮಂಗನ ಮಾಂಸವನ್ನು ತಿನ್ನಬಾರದು ಅಂತ ಹೇಳ್ತಾರೆ. 5 ಉಗುರುಳ್ಳಂಥ ಪ್ರಾಣಿಗಳು, ಮನುಷ್ಯ ಪ್ರಾಣಿಯ ಮಾಂಸ ತಿನ್ನಬಾರದು. ಹೀಗೆ ಗೋಮಾಂಸ ಇತ್ಯಾದಿಗಳನ್ನು ತಿನ್ನಬಾರದು ಅಂತ ಶಾಸ್ತ್ರ ಉಂಟು. ಅವುಗಳಿಗೆ ಪೂಜೆ ಮಾಡಲಿಕ್ಕೆ ಇರುವಂಥದ್ದು ಗೋಪಾಲಕೃಷ್ಣನ ಪ್ರೀತ್ಯರ್ಥವಾಗಿ ನಾವು ಸಾಕ್ಲಿಕ್ಕಿರುವುದೇ ಹೊರತು ಹಸಿವೆ ಆಯಿತು ಅಂತ ದನಗಳನ್ನು ಹಿಂಸಿಸಬಾರದು ಅಂತ ಹೇಳ್ತಾರೆ. ಆದರೆ ಮತಿ ಕೆಟ್ಟಂತಹ ಜನ ಯಾರು? ಅಣ್ಣ ತಮ್ಮಂದಿರಿದ್ದಾರೆ. ನ ಶಾಕ್ಯಂತತೆ ತಾಭ್ಯಂ ತದಾ ವಾರಯಿತು ದ್ವಿಜಾಹ. ಆದರೆ ಇವರ ಬುದ್ಧಿ ಕೆಟ್ಟು ಹೋಗಿದೆ, ಹಸಿವೆ ಆಗಿದೆ. ಹಾಗಾಗಿ ಇವರದನ್ನು ತಡಿಲಿಕ್ಕೆ ಸಮರ್ಥರಾಗಲಿಲ್ಲ. ಅಂದರೆ 2 ಜನ ಇರು ಬೇಡ ಅಂತ ಹೇಳಿದ್ರು, ಬೇಕು ಹೇಳಿದ್ರು 5 ಜನ ಇದ್ದಾರೆ. ಜನ ಇವತ್ತು ಕಾಲದ ಹಾಗೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಆಲೋಚನೆ ಮಾಡೋದಿಲ್ಲ. ಯಾವುದಕ್ಕೆ ಹೆಚ್ಚು ಓಟು ಬೀಳತ್ತೆ, ಮತ ಬೀಳತ್ತೆ, ಅದನ್ನು ಸರಿ ಅಂತ ತಿಳ್ಕೊಳ್ತಾರೆ. ಆದರೆ ಶಾಸ್ತ್ರ ಏನು ಹೇಳ್ತೆ? ಒಬ್ಬನೇ ಇದ್ರೂ ಕೂಡ ಅಧರ್ಮವನ್ನು ತಡಿಬೇಕು. ಒಳ್ಳೆಯ ಉದಾಹರಣೆ ವಿದುರ. ಇದ್ದದ್ದೇ ದುಷ್ಟರ ಒಟ್ಟಿಗೆ ಇದ್ದರು. ದುರ್ಯೋಧನಾದಿಗಳು ಎಲ್ಲ, ಶಕುನಿ ಮೊದಲಾದ ಕರ್ಣ ವಿಕರ್ಣ ಎಲ್ಲ ಅಂಥವರೇ ಇದ್ದರು. ಅಂಥದ್ರ ಮಧ್ಯದಲ್ಲಿ ವಿದುರ ತಡಿತಾನೆ, ಧೃತರಾಷ್ಟ್ರಾದಿಗಳನ್ನು ತಡಿತಾನೆ, ಅರ್ಥವೇ ಆಗೋದಿಲ್ಲ. ಕೊನೆಗೆ ತಾನೇ ಅಲ್ಲಿಂದ ತಾನು ಹೊರಟು ಹೋಗ್ತಾನೆ. ಹಾಗೆ ಇಲ್ಲಿ ಕೂಡ ಅದೇ ರೀತಿಯಾಗಿ ಇವರಿಬ್ಬರು ಹೇಳಿದರೆ ಆ 7 ಜನ ಕೇಳಬೇಕಲ್ಲ, 5 ಜನ ಅವ್ರು ಕೇಳಲೇ ಇಲ್ಲ. ಪಿತೃವರ್ತೆ ತತಸ್ತೇಷಾಂ ನಿತ್ಯಂ ಶ್ರಾದ್ದಾಂತಿಕೋ ದ್ವಿಜ ಸಸಪಾನಭ್ರತೀತ್ ಭ್ರಾತೃ ಕೋಪ ಧರ್ಮ ಸಮನ್ವಿತ. ಆಗ ಅದರಲ್ಲಿ ಒಬ್ಬ ಪಿತೃವರ್ತಿ, ಆತ ಕಾಂಪ್ರಮೈಸ್ ಮಾಡಿಕೊಂಡ. ಕೆಲವರು ನೋಡಿ ಮಾಡಬೇಕು ಅಂತ ಕೆಲವರು, ಬೇಡ ಅಂತ ಕೆಲವರು. ಆಗ ಮಧ್ಯವರ್ತಿ ಒಬ್ಬ ಇದ್ದಾನೆ, ಅವನು ಯಾರು? ಪಿತೃವರ್ತಿ. ಅವ ಏನು ಹೇಳ್ತಾನೆ ಗೊತ್ತಾ? ಅವ ಡೈಲಿ ನಿತ್ಯವೂ ಪಿತೃಶ್ರಾದ್ದವನ್ನು ಮಾಡ್ತಾ ಇದ್ದ. ನಿತ್ಯವೂ ಕೂಡ ಶ್ರಾದ್ದ. ಶ್ರಾದ್ದ ಅಂದರೆ ಏನು? ಶ್ರದ್ಧೆಯಿಂದ ಮಾಡುವುದು. ಅದೊಂದು ನಮಸ್ಕಾರ ಮಾಡಿದ್ರು ಅದೂ ಶ್ರಾದ್ದವೇ. ತಿಲತರ್ಪಣ ಕೊಟ್ಟರೆ ಅದೂ ಶ್ರಾದ್ದವೇ. ಪಿತೃತೀರ್ಥದಿಂದ ಕೊಟ್ಟರೆ ಅದೂ ಶ್ರಾದ್ದವೇ. ಪಿತೃತೀರ್ಥ ಅಂದರೆ
ಕೈಯಲ್ಲಿರುವ ತೀರ್ಥ, ಕೈಯಲ್ಲಿರುವಂಥ ಪಿತೃತೀರ್ಥದಿಂದ ಭಗವತ್ ತೀರ್ಥವನ್ನು ಕೊಟ್ಟರೆ, ಅವರ ಹೆಸರು ಹೇಳಿಕೊಟ್ರೆ ಇದು ಶ್ರಾದ್ದವೇ. ಹೀಗ ನಿತ್ಯ ಮಾಡ್ತಾ ಇದ್ದವ ಅವ ಏನು ಉಪಾಯ ಹೇಳ್ತಾನೆ ಗೊತ್ತಾ? ಏನಿಲ್ಲ, ಎಲ್ಲ ಸಹೋದರರನ್ನು ಕುಳಿತು ಹೇಳ್ತಾನೆ, ಕೋಪಾಧರ್ಮ ಸಮನ್ವಿತ, ಕೋಪದಿಂದೇ ಹೇಳಿದ ಒಂದು ಅರ್ಥದಲ್ಲಿ ಅಂತ ಹೇಳ್ತಾರೆ. ಏನು? ಯದ್ಯವಶ್ಯಂ ಪ್ರಕರ್ತವ್ಯಂ ವಿತರನುದ್ದೇಶ್ಯ ಸಾಧ್ವಿಮಾಂ ಪ್ರಕುರ್ವೀ ಮಾಹಿಮಾಂ ಗಾಂ ಸಮ್ಯಕ್ ಸರ್ವ ಏವ ಸಮಾಹಿತಾಃ. ಸಹೋದರರೇ ಅಂತ ಕರೆದು ನಿಮಗೆ ಅವಶ್ಯವಾಗಿ ತಿನ್ನಲಿಕ್ಕೆ ಬೇಕು. ಯಾವ ಪ್ರಾಣಿಯನ್ನು ಕೊಲ್ಲಿಕ್ಕೆ ಹೊರಟಿದ್ದೀರಿ? ಸಾಧುವಾದ ಗೋವನ್ನು ನೀವು ಹತ್ಯೆ ಮಾಡಲಿಕ್ಕೆ ಹೊರಟಿದ್ದೀರಿ. ಅದು ಒಂದು ವೇಳೆ ನೀವು ನಿರ್ಣಯಿಸಿದ್ದೇ ಆದ್ರೂ ಅಂತಾದ್ರೂ ನಾವು ಒಂದು ಅದರಲ್ಲಿ ಅಂದರೆ ಕೆಟ್ಟದ್ದು ಕೆಟ್ಟದೇ, ಆ ಕೆಟ್ಟದ್ರಲ್ಲಿ ಸ್ವಲ್ಪ ಒಳ್ಳೆಯದು ಮಾಡುವ ಅಂತ. ಏನು? ಅನುಸಂಧಾನ ಪೂರ್ವಕವಾಗಿ ಪಿತೃಶ್ರಾದ್ದಾದಿಗಳನ್ನು ಮಾಡುವ, ಆಮೇಲೆ ಅದನ್ನು ತೆಗೆದುಕೊಳ್ಳುವ. ಪ್ರಕೃತಿ ಗಾಂ ಸಮ್ಯಕ್ ಸರ್ವ ಏವ ಸಮಾಹಿತಾನ್ ಪಿತೃರುದ್ದೇಶ್ಯ ಸಾಧ್ವಿಮಾಂ. ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಮಾಡುವ, ತಿನ್ನಬೇಕು. ಏನು ಮಾಡುವ? ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಶ್ರಾದ್ದ ಮಾಡುವ, ಶ್ರಾದ್ದಕ್ಕೆ ಇದನ್ನೆಲ್ಲ ಬಡಿಸುವ, ದೇವರ ಸಮರ್ಪಣೆ ಮಾಡುವ, ಆಮೇಲೆ ಪ್ರಸಾದ ಅಂತ ತೆಕ್ಕೊಳ್ಳುವ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಏವಮೇಷ ಚ ಗೌರ್ಧಮಾಂ ಗೌರ್ಧಮ್ಮಂ ಪ್ರಾಪ್ಸ್ಯತೆ ನಾತ್ರ ಸಂಶಯ ಪಿತೃನಭ್ಯರ್ಚ್ಯ ಧರ್ಮೇಣ ನಾಧರ್ಮೋಸ್ಮಾನ್ ಭವಿಷ್ಯತಿ. ಈ ರೀತಿಯಾಗಿ ಮಾಡ್ತಾರೆ. ಏನು ಮಾಡ್ತಾರೆ? ದನವನ್ನು ಕೊಲ್ತಾರೆ, ಕೊಂದು ಅಲ್ಲೇ ಅಡಿಗೆ ಮಾಡ್ತಾರೆ, ಮಾಡಿ 7 ಜನ ಶ್ರಾದ್ದ ಮಾಡ್ತಾರೆ. ಹೇಗೆ ಶ್ರಾದ್ದ ಮಾಡಿದ್ರು ಎನ್ನುವಂಥದ್ದನ್ನು ಪದ್ಮಪುರಾಣದಲ್ಲಿ ಹೇಳ್ತಾರೆ. ಒಬ್ಬ ಬಡಿಸ್ತಾನೆ, ಒಬ್ಬ ಶ್ರಾದ್ದ ಮಾಡ್ತಾನೆ, ಇನ್ನು 3 ಜನ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಜಾಗದಲ್ಲಿ ಕೂತ್ಕೊಳ್ತಾರೆ, ಇನ್ನಿಬ್ರು ವಿಶ್ವೇ ದೇವಸ್ಥಾನದಲ್ಲಿ ಕೂತ್ಕೊಳ್ತಾರೆ. ಯಾವಾಗಲೂ ಶ್ರಾದ್ದ ಅಂತ ಹೇಳಿದ್ರೆ ಪ್ರತ್ಯಕ್ಷ ಬ್ರಾಹ್ಮಣನನ್ನು ಕೂರಿಸಿ ಮಾಡುವ, ಯಾವ ಕ್ಷಣಿಸಿ ಮಾಡೋದುಂಟಲ್ಲ ಅದನ್ನು ಶ್ರಾದ್ದ ಹೇಳಿಲ್ಲ. ಮತ್ತೆ ಪ್ರತ್ಯಕ್ಷ ಬ್ರಾಹ್ಮಣ ಕೂತ್ಕೊಳ್ಬೇಕು, ಚಟಕ ಅಲ್ಲ. ಹಾಗಾಗಿ 5 ಜನ ಶ್ರಾದ್ದಕ್ಕೆ ಬೇಕು. ಪಿತೃ ಪಿತಾಮಹ ಪ್ರಪಿತಾಮಹ, ಹಾಗೆ ವಿಶ್ವೇ ಮತ್ತು ಸತ್ಯವಸ್ತು ಸಂಜ್ಞಕ ಅಥವಾ ಧುರಿಲೋಚನ ಕಾಲಕಾಮ ಇತ್ಯಾದಿ ವಿಶ್ವೇ ದೇವರುಗಳು. ಹೀಗೆ 5 ಜನ ಊಟಕ್ಕೆ ಬೇಕು. 2 ಜನ, ಒಬ್ಬ ಶ್ರಾದ್ದ ಮಾಡಿದ, ಒಬ್ಬ ಅಡಿಗೆ ಮಾಡಿ ಬಡಿಸಲಿಕ್ಕೆ ಕೊಟ್ಟ. ಹೀಗೆ 5 ಜನ 7 ಜನ ಸರಿಯಾಗಿ ಅಂತ ಪಾರ್ಟ್ ಮಾಡಿಕೊಂಡು ಭಗವತ್ ಸಮರ್ಪಣೆ ಮಾಡಿ ಅದನ್ನು ಪಿತೃಗಳ ಉದ್ದೇಶ ಮಾಡಿ ಬಡಿಸಿದ ನಂತರ ಮತ್ತೇನು ಮಾಡಿದ್ರು? ಉಳಿದದ್ದು ಇವರು ತಿಂದರು. ಇವತ್ತು ನಮ್ಮಲ್ಲಿ ಎಷ್ಟೋ ಕಡೆ ಆರಾಧನೆಗಳಲ್ಲಿ ನಡೆಯಾಗುತ್ತೆ. ಭೂತಗಳ ಆರಾಧನೆ ಅಂತ ಕೋಳಿ ಸಾರು ಮಾಡೋದು ಎಲ್ಲ ಮಾಡಿ, ಭೂತಗಳಿಗೆ ಅಥವಾ ಪ್ರೇತಗಳಿಗೆ ನಾವು ಕುಲೆಗಳಿಗೆ ಅಂತ ಸ್ವಲ್ಪ ಸ್ವಲ್ಪ ಬಡಿಸೋದು, ಆಮೇಲೆ ಉಳಿದದ್ದೆಲ್ಲ ನಾವೇ ತಿನ್ನೋದು, ಪ್ರಸಾದ ಪ್ರಸಾದ ಅಂತ. ಹಾಗೆ ಇದು ಅವರಿಗೆಲ್ಲ ಎಲ್ಲ ಧರ್ಮದಲ್ಲಿಯೂ ಉಂಟು. ಹೀಗೆ ಮಾಡುವಂಥದ್ದನ್ನು ದೇವರ ಸಮರ್ಪಣೆಗೆ ಅಂತ ಮಾಡೋದು. ದೇವರ ಸಮರ್ಪಣೆ ಅಂತ ಒಂದಿಷ್ಟು ಮಾಡಿದರೆ ಸಾಕಲ್ಲ, ಸತ್ಯನಾರಾಯಣ ಪೂಜೆಯಲ್ಲಿ ಸಪಾದ ಅಲ್ಲ, ತುಂಬ ಮಾಡೋದು. ಯಾಕೆ? ನಮಗೆ ತಿನ್ನಲಿಕ್ಕೆ ಪ್ರಸಾದ ಬೇಕು. ಹಾಗೆ ತಿನ್ನೋದು ಬೇಡ, ಹೇಗೋ ಮಾಡುವುದು. ಸತ್ಯನಾರಾಯಣ ಪೂಜೆ ಮಾಡಿ ಅದನ್ನು ಪ್ರಸಾದ ಅಂತ ತೆಕ್ಕೊಳ್ಳುವ ಅಂತ ನಾವು ಹೀಗೆ ತಿನ್ನಕ್ಕೋಸ್ಕರ ದೇವರಿಗೆ ಸಮರ್ಪಣೆ ಮಾಡುವ ಒಂದು ಪ್ರಕರಣ. ಹಾಗೆ ಇಲ್ಲಿ ಕೂಡ ಹಾಗೆ ಆಗುತ್ತೆ. ಪಿತೃನ ಅಭ್ಯರ್ಥಿತ ಧರ್ಮೇಣ, ಪಿತೃಗಳ ಶ್ರಾದ್ದವನ್ನೆಲ್ಲ ಮಾಡಿ ಆಮೇಲೆ ಅದನ್ನು ತೆಗೊಳ್ಳುವ ಅಂತ ಮಾಡ್ತಾರೆ. ತಥೇತ್ಯುಕ್ತ ತಥೇ ಧರ್ಮೇ ಪ್ರೋಕ್ಷಯಿತ್ವ ಜಗಾಂ ತತಃ ಪಿತೃಭ್ಯ ಕಲ್ಪಯಿತ್ವೈನಾಂ ಉಪಾಯುಂಜಂತ ಭಾರತ. ಹಾಗಾಗಿ ಏನು ಮಾಡ್ತಾರೆ ಕೇಳಿದರೆ, ಪಿತೃವರ್ತಿಯ ಮಾತಿಗೆ ಅನುಗುಣವಾಗಿ ಇವರೆಲ್ಲ ಏನು ಮಾಡ್ತಾರೆ? ಕಪಿಲೆಯನ್ನು ಪ್ರೋಕ್ಷಣೆ ಮಾಡ್ತಾರೆ, ಕಪಿಲೆಯನ್ನು ಕೊಲ್ತಾರೆ. ಕೊಂದು ಅದನ್ನು ಬೇಯಿಸಿ ಅದನ್ನು ಸಮರ್ಪಣೆ ಮಾಡಿ ಪಿತೃಗಳಿಗೆ ಬಡಿಸಿ ಉಳಿದದ್ದನ್ನು ಅನ್ನಶೇಷೈ ಕಿಂಕ್ರಿಯತಾ ಅಂತ ಪ್ರಶ್ನೆ ಬರುತ್ತೆ. ಉಳಿದದ್ದೆಂತ ಮಾಡೋದಂತ? ಇಷ್ಟೈ ಸಹ ಭುಜ್ಯತಾ ಅಂತ ಹೇಳಿದ್ರು ಶಾಸ್ತ್ರದಲ್ಲಿ. ನಿಮ್ಮವರೊಟ್ಟಿಗೆ ಊಟ ಮಾಡಿ ನಾನೇ ಅಣ್ಣ ತಮ್ಮ ಅಂತೇಳಿ 7 ಜನ ತಿಂದುಬಿಟ್ಟು ಅಂತೂ ಹಸಿವೆ ನೀಗಿ. ಆಮೇಲೆ ಉಪಯುಜ್ಯ ಜಗಾಂ ಸರ್ವೇ ಗುರೋಸ್ತಸ್ಯವೇದಯನ್ ಶಾರ್ದೂಲೇನ ಹತಾಧೇನೋ ವತ್ಸೋಯಂ ಲಿಖ್ಯತಾಮಿತಿ. ಗುರುಕುಲಕ್ಕೆ ಬಂದರು ಗುರುಗಳ ಮುಂದೆ ಅಯ್ಯೋ ದನ ಎಲ್ಲಿ ಉಂಟು ಅಂತ ಕೇಳಿದರೆ ಅದಕ್ಕೆ ಇವರು ಹೇಳಿದರು, ಏನಿಲ್ಲ, ಆ ದನವನ್ನು ಹುಲಿಕೊಂಡು ಹಾಕಿತು ಅಂತ ಹೇಳಿದರು. ಹಾಗಾಗಿ ಇವರು ಏನು ಮಾಡಿದ್ರು? ಬೀಸುವ ದೊಣ್ಣೆಯಿಂದ ತಪ್ಪಿದ್ರೆ 100 ವರ್ಷ ಆಯ್ತು. ಅಯ್ಯೋ ಏನು ಮಾಡುದು, ಇವತ್ತು ಬರುವಾಗ ಹುಲಿ ಒಂದು ನಮ್ಮ ದನವನ್ನು ಹಿಡಿದು ತಿಂದಿತ್ತು ಅಂತ ಹೇಳಿದ್ರು. ಆರ್ಜವೇನ ಕೃತಂ ವತ್ಸಂ ಪ್ರತಿಗ್ರಾಹ ತದ್ವಿಜ ಮಿಥ್ಯೋಪಚರಿತಂ ತೂತು ತಂತು ಗುರುಮನ್ಯಾಯತೋ ದ್ವಿಜಾ ಕಾಲೇನ ಸಮಯುಜ್ಯಂತ ಸರ್ವ ಏಮಾಯುಷಃ ಕ್ಷಯೇ. ಗರ್ಗ ಮುನಿಗಳು ಅವರು ನೇರ ನಡೆ ಉಳ್ಳವರು. ಹಾಗಾಗಿ ಶಿಷ್ಯರು ಹೇಳಿದ್ರು ಯಥಾರ್ಥ ಅಂತ ತಿಳ್ಕೊಂಡ್ರು. ನಾವು ಹೇಳ್ತೇವೆ ನಮ್ದೊಂದು ಅಂದಾಜು ಆಗಲಿಲ್ಲ, ಹೀಗೆಲ್ಲ ಜನ ಮಾಡಬಹುದು, ಮೋಸ ಮಾಡಬಹುದು ಅಂತ ಗೊತ್ತೇ ಆಗಲಿಲ್ಲ. ಹಾಗಾಗಿ ಇವರ ತಪ್ಪಾದ ಮಾತುಗಳನ್ನು ಇವರು ಹೌದು ಅಂತ ತಿಳ್ಕೊಂಡ್ರು. ಹಾಗಾಗಿ ಸುಮ್ಮನೆ ಆಗಿಬಿಟ್ರು. ಆದರೆ ಭಗವಂತನ ದೃಷ್ಟಿಯಲ್ಲಿ, ಯಮಧರ್ಮನ ದೃಷ್ಟಿಯಲ್ಲಿ ಅದೆಲ್ಲ ಗೊತ್ತಾಗಿ ಬಿಡತ್ತೆ. ಹಾಗಾಗಿ ಆಯುಷ್ಯ ಮುಗಿದ ಬಳಿಕ
ಮೃತ್ಯು ದೇವತೆಯಿಂದ ಹಿಡಿಯಲ್ಪಟ್ಟರು. ನೋಡಿ, ಇದು ನಮಗೆ ಕೊಡುವ ಎಚ್ಚರಿಕೆ. ಆಯುಷ್ ನಿಮ್ಮ ದೆಸೆ ಕಟ್ಟಿರುವಾಗ ಏನು ಅನ್ಯಾಯ ಮಾಡಿದ್ರು ನಡೆಯುತ್ತೆ. ದೆಸೆ ಹಾಳಾದಾಗ ಉಂಟಲ್ಲ, ಅದಕ್ಕೆ ಅಸಲು ಬಡ್ಡಿ ಎರಡನ್ನು ಅನುಭವಿಸಬೇಕಾಗತ್ತೆ. ನಾವು ಇವತ್ತು ಏನು ಮಾಡ್ತೇವೆ, ಹೋದ ಮೇಲೆ ಉಂಟೋ ಇಲ್ವೋ ಅಂತ ಹೇಳ್ತೀವಿ. ಯಾರು ಹೇಳಿದ್ದು ಸ್ವಾಮಿ? ಹೋದ ಮೇಲೆಯೂ ಉಂಟು. ಹೇಗೆ ಉಂಟು ಹೇಳಿದ್ರೆ ನಿಮಗೆ ಗೊತ್ತುಂಟು. 84 ಲಕ್ಷ ಯೋನಿ ಆದ ಮೇಲೆ ಹುಟ್ಟಿರಿ. ನೀವು ಎಷ್ಟು ಸಲ ಸ್ವರ್ಗ ನೋಡಿದ್ದೀರಿ, ಎಷ್ಟು ಸಲ ನರಕ ನೋಡಿದ್ದೀರಿ, ಎಷ್ಟು ಸಲ ಯಮಲೋಕವನ್ನು ನೋಡಿದ್ರಿ ಹೇಳಿದ್ರೆ 84 ಲಕ್ಷ ನೋಡಿದ್ದೀರಿ. ಆದರೆ ಏನು ಕೇಳಿದ್ರೆ ನಾವು ನೋಡಿದ್ದು ನೆನಪಿಲ್ಲ. ಅಲ್ಲ, ನೋಡಿದ್ದು ನೆನಪಿಲ್ಲ ಅಂತ ಹೇಳಿದುಕೊಂಡೆ ಇಲ್ಲ ಅಂತ ಹೇಳಿಕ್ಕಾಗತ್ತ? ನೀವು 1ನೇ ಕ್ಲಾಸಿನಲ್ಲಿ ಯಾರದೋ ಬಳಪ ಕಡ್ಡಿಯನ್ನು ಕದ್ದಿದ್ರಿ, ಹೌದಾ ಕೇಳಿದ್ರೆ ನನಗೆ ನೆನಪಿಲ್ಲ. ಹಾಗಾದ್ರೆ ಕದ್ದದ್ದು ಸುಳ್ಳಲ್ಲ. ನಿಮ್ಮ ಅಮ್ಮನ ಹತ್ರ ಕೇಳಬೇಕು. ಅವ್ರು ಹೇಳಿದ್ರು ಹೌದೌದು, ಶಾಲೆಯಲ್ಲಿ ಮೊದಲೆಲ್ಲ ಬಣ್ಣದ ಕಡ್ಡಿ ಬರ್ತಾ ಇತ್ತು, ಅದನ್ನೆಲ್ಲ ಕದ್ಕೊಂಡು ಬಂದಿದ್ದ, 2 ಬಿಟ್ಟೆ, ಮರುದಿನವ ಕೊಟ್ಟು ಬಂದ ಅಂತ ಹೇಳ್ತಾರೆ. ಹೀಗೆ ಗೊತ್ತಿಲ್ಲ ಅಂದ್ರೆ ನೆನಪಿಲ್ಲ ಅಂತ ಹೇಳಿದ ಕೂಡ ಅದು ಇಲ್ಲ ಅಂತಲ್ಲ. ಹೀಗೆ ಪರಲೋಕಗಳಿರ್ಬೋದು, ಕರ್ಮಕ್ಕೆ ಫಲ ಎನ್ನುವಂಥದ್ದು ನಿಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಕರ್ಮಾಧ್ಯಕ್ಷನಾದ ಭಗವಂತ ಯಮನನ್ನೆಲ್ಲ ಇಟ್ಟುಕೊಂಡು ಅದಕ್ಕೆ ಬೇಕಾದವರಿಗೆ ಫಲವನ್ನು ಕೊಡ್ತಾನೆ. ಇವರು ಸುಳ್ಳು ಹೇಳಿದ್ರು, ದನವನ್ನು ಕೊಂದ್ರು, ಹಾಗಾಗಿ ಅವರು ಬೇಗ ಮರಣಕ್ಕೆ ತುತ್ತಾಗ್ತಾರೆ, ಮುಂದೆ ಅದಕ್ಕೆ ಕರ್ಮಕ್ಕೆ ಫಲವನ್ನು ಕೊಡ್ತಾನೆ. ಇದು ನಮಗೆ ಕೊಡುವಂಥ ಎಚ್ಚರಿಕೆ. ಕೂಡಲೇ ಇಮಿಡಿಯೇಟ್ ಎಫೆಕ್ಟ್ ಆಗಲಿಲ್ಲ. ಹಾಗಾಗಿ ನೋಡಿ, ನಾವೇನು ಬಯಸ್ತಾ ಇದ್ದೇವೆ ನೋಡಿ, ಅಷ್ಟೆಲ್ಲ ಮಾಡಿದ್ರು ಕೂಡ ಇವರು ಆರಾಮ ಇದ್ದಾರೆ, ಹಾಗಾಗಿ ಅವರು ಮಾಡಿದ್ದು ಸರಿ ಅಂತ ಹೇಳ್ತೀವಿ. ಅಲ್ಲ, ಯಾಕೆ ಶಾಸ್ತ್ರ ಕಾರಣ ಆಗಿ ಬಿಡ್ತದೆ. ತೇವೈ ಹಿಂಸ್ರತಯಾ ಕ್ರೂರ ಅನಾರ್ಯತ್ವಾ ಗುರೌ ತಥ ಉಗ್ರ ಹಿಂಸಾ ವಿಹಾರಾಶ್ಚ ಸಪ್ತಜಾಯಂತ ಸೋದರಾಹ. ಇವರು ಕೆಟ್ಟ ಕರ್ಮದಲ್ಲಿ ನಿರತರಾದದ್ರಿಂದ, ಗುರುಗಳ ಒಂದು ದ್ರೋಹವನ್ನು ಗುರುಗಳಿಗೆ ಮಾಡಿದ್ರಿಂದ ಹಿಂಸಾವಿಹಾರಿಗಳಾದಂತಹ ಬೇಡರಾಗಿ ಇವರು ಹುಟ್ಟಿಕೊಂಡ್ರು. ನೋಡಿ, ಬ್ರಾಹ್ಮಣರಾಗಿದ್ರು, ಲೋಕೋಪಕಾರಕ್ಕೆ ಮಾಡುವಂಥ ಒಳ್ಳೆಯ ಜನ್ಮ. ಒಬ್ಬ ಅನುಷ್ಠಾನ ಮಾಡಿದರೆ, ಪೂಜೆ ಮಾಡಿದರೆ ಬ್ರಾಹ್ಮಣನಾದವ ಏನು ಹೇಳ್ತಾನೆ ಕೊನೆಗೆ? ಸರ್ವೇ ಜನ ಹಸಿರು, ಎಲ್ರಿಗೂ ಒಳ್ಳೇದಾಗಲಿ ಅಂತ. ಹಾಗಾದ್ರೆ ಊರಿನಲ್ಲಿ ಒಬ್ಬ ಬ್ರಾಹ್ಮಣ ಇದ್ದರೆ ಯಾರಿಗೆ ಒಳ್ಳೇದು? ಬ್ರಾಹ್ಮಣನಿಗಲ್ಲ, ಮತ್ತೆ ಊರಿಗೆ ಒಳ್ಳೇದು. ಆದರೆ ಅದಕ್ಕೆ ತದ್ವಿರುದ್ಧವಾದದ್ದು ಯಾವುದು? ಬೇಟೆಗಾರ. ಆತ ಏನು ಮಾಡ್ತಾನೆ? ತನ್ನ ಹೊಟ್ಟೆಯನ್ನು ಪೋಷಿಸುವುದಕ್ಕೋಸ್ಕರ ಪ್ರಾಣಿಗಳನ್ನು ಹತ್ಯೆ ಮಾಡಿ ಅದರಿಂದ ಉಪಜೀವ್ಯವನ್ನು ಮಾಡಿಕೊಂಡು ತಾನು ಬದುಕುತ್ತಾ ಇರ್ತಾನೆ. ಇವರು ಮಾಡಿದ್ದ ಅದೇ ಅಲ್ವಾ? ತಮಗೆ ಹಸಿವಾದಾಗ ತಮ್ಮ ಹಸಿವೆಯನ್ನು ನೀಗಿಸಿಕೊಳ್ಳುವುದಕ್ಕೆ ಯಜ್ಞದ ಗೋವನ್ನು ಹತ್ಯೆ ಮಾಡಿ ತಾವದನ್ನು ತಿಂದರು. ಅಂದರೆ ನೀವು ಹಿಂಸೆ ಮಾಡಿ ತಿಂದರು, ನೀವು ಹಾಗೆ ಮಾಡಿದ್ರಲ್ಲ, ನೀವು ಅದೇ ಆಗಿ ಹುಟ್ಟಿಕೊಳ್ಳಿ ಅಂತ ಹೇಳಿ ಬೇಡರ ಜಾತಿಯಲ್ಲಿ ಹುಟ್ಟಿಸಿ ಬಿಟ್ಟ. ನೋಡಿ, ನೀವು ಹೇಗೆ ಮಾಡ್ತೀರೋ ಆ ರೀತಿ ಅನುಭವಿಸ್ತೀರಿ. ಈ ಹೆಚ್ಚಿನವರಿಗೆ ಗೊತ್ತಿರಬಹುದು, ಮನೆಯಲ್ಲಿ ಚಹಾ ಕಾಫಿ ಎಲ್ಲ ಮಾಡ್ತೇವೆ. ಮಾಡಿದ ನಂತರ ಯಾರೋ ಬಂದ ಅತಿಥಿಗಳಿಗೆ ಹಾಲು ಕಾಫಿ ಟೀ ಹಾಕಿ ಕೊಡ್ತೇವೆ. ಮತ್ತು ಸ್ವಲ್ಪ ಉಳಿದು ಬಿಡತ್ತೆ. ಯಾಕೆ ಕೇಳಿದರೆ ಕರೆಕ್ಟಾಗಿ ಒಂದೇ ಲೋಟ ಮಾಡಲಿಕ್ಕೆ ಬರಲ್ಲ, ಒಂದು ಕಾಲು ಲೋಟ ಆಗಿ ಬಿಡುತ್ತೆ. ಅದನ್ನು ಏನು ಮಾಡ್ತೇವೆ ಕೇಳಿದರೆ, ಮನೆಯಲ್ಲಿದ್ದ ಹೆಂಗಸರೆಲ್ಲ ಅದನ್ನು ಇನ್ನೊಂದು ಲೋಟಕ್ಕೆ ಹಾಕಿ ಕುಡಿಬೇಕು. ಸ್ವಲ್ಪ ಅಂತ ಅದೇ ಪಾತ್ರದಿಂದ ಬಗ್ಗಿಸಿ ಕುಡಿತೇವೆ. ಇದು ಕಾಮನ್. ಹೇಳ್ತಾರೆ, ಹಾಗೆ ಮಾಡಿದರೆ ಪಾತ್ರೆಯಿಂದ ಬಗ್ಗಿಸಿ ಕುಡಿದ್ರೆ ಅವ ಬೆಕ್ಕಾಗಿ ಹುಡ್ತಾನೆ ಅಂತ ಹೇಳ್ತಾರೆ. ಇದು ಗರುಡ ಪುರಾಣ ಕೊಡುತ್ತೆ. ಯಾಕೆ ಬೆಕ್ಕು ಅಂತ ಕೇಳಿದರೆ ಕಾರಣ ಇಷ್ಟೇ, ಬೆಕ್ಕು ಮಾಡೋದು ಅದೇ ಅಲ್ವ. ಅದು ಎಷ್ಟೇ ನೀವು ಇರಲಿ, ಅದಕ್ಕೆ ಹಾಕಿದ ತಟ್ಟೆ ಇರಲಿಲ್ಲ, ಅದು ಹಾಲಿನ ಪಾತ್ರೆಗೆ ಹೋಗಿ ಬಾಯಿ ಹಾಕಿ ಕುಡಿಯುವುದು. ಹಾಗೆ ಬಾಯಿಗೆ ಪಾತ್ರ ಅಂದರೆ ಯಾವ ರೀತಿ ಕರ್ಮವು ಆ ರೀತಿ ಫಲ ಬರುತ್ತೆ ಅಂತ. ಇಲ್ಲಿ ಕೂಡ ಹಾಗೆ ಇವರು ಬ್ರಾಹ್ಮಣರಾಗಿದ್ದುಕೊಂಡು ಶ್ರಾದ್ದದ ನೆಪದಲ್ಲಿ ಹಿಂಸೆ ಮಾಡಿದ್ರಿಂದ ಅವರು ಬೇಡರ ಜಾತಿಯಲ್ಲಿ ಹುಟ್ಟಿಕೊಳ್ತಾರೆ. 7 ಜನವೂ ಕೂಡ ಹಾಗೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಈ ಬೇಡರ ಮಕ್ಕಳು ಹೇಗೆ ಹುಟ್ಟಿನಿಂದ ಕೂಡ ಬಲಿಷ್ಠರಾದವರು ಅಂತ ಹೇಳ್ತಾರೆ. ಲುಬ್ಧಕಸ್ಯಾತ್ಮಜಸ್ತಾತ ಬಲವಂತೋ ಮನಸ್ವಿನಃ ಪಿತೃರಭ್ಯರ್ಚ್ಯ ಧರ್ಮೇಣ ಪ್ರೋಕ್ಷಯಿತ್ವಾ ಚಕಾಂತದ ಸ್ಮೃತಿ ಪ್ರತ್ಯಮವರ್ಷಶ್ಚ ತೇಷಾಂ ಚಾತ್ಯಂತರೇ ಭವತ್ ಆತ ವ್ಯಾಧ ದಶಾರಣೇಷು ಸಪ್ತಧರ್ಮ ವಿಚಕ್ಷಣಾಃ. ಇವರು ಬೇಡರ ಮಕ್ಕಳಾಗಿ ಹುಟ್ಟಿಕೊಂಡ್ರು, ಆದರೆ ಶಾಂತ ಮನಸ್ಕರಾಗಿದ್ರು. ಸಾಮಾನ್ಯವಾಗಿ ಬೇರೆ ಬೇಟೆಗಾರರಿಗಿರುವ ಕ್ರೂರತನ ಇವರಲ್ಲಿ ಕಡಿಮೆ ಇತ್ತು. ಯಾಕೆ? ಇನ್ನೊಂದು ಇವರ ಹತ್ರ ಗುಣಧರ್ಮ ಹೇಳ್ತಾರೆ, ಸ್ಮೃತಿ ಪ್ರತ್ಯಮದರ್ಶಸ್ಯ. ಇವರಿಗೆ ಜನ್ಮಾಂತರದ ಸ್ಮೃತಿ ಬಂತು. ನಾವು ಏನು ಮಾಡಿದ್ದೆವು, ನಾವು ಈಗ ಯಾಕೆ ಹುಟ್ಟಿಕೊಂಡೆವು ಎನ್ನುವಂತಹ ಗುಣ ಅವರಿಗೆ, ಆ ಕಥೆ ಅವರಿಗೆ ಸಿಕ್ಕಿತ್ತು. ಹಾಗಾದರೆ ಯಾಕೆ ಹೀಗೆ ಬಂತು ಸ್ಮರಣೆ, ಜನ್ಮಾಂತರದ ಸ್ಮರಣೆ ಅಂತ ಹೇಳಿದರೆ ಅವರು ಹೇಳ್ತಾರೆ, ಇವರು ಮಾಡಿದ ಒಳ್ಳೆ ಕೆಲಸ. ಏನು ಒಳ್ಳೆ ಕೆಲಸ ಅಂತ ಕೇಳಿದರೆ ಮತ್ತೇನು ಅಲ್ಲ, ಇವರು ತಿನ್ನಬೇಕಾದ ವಸ್ತುವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ತಿಂದರು. ಹಾಗಾದರೆ
ತಾವು ಪಶ್ಚಾತ್ತಾಪ ಪಡ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರಿ. ಇವರು ಬೇಟೆಗಾರರಾಗಿದ್ರು, ಎಲ್ಲ ಹೌದು, ಅಲ್ಲಿ ಹಿಂಸೆ ಮಾಡಬೇಕಾದ ಪರಿಸ್ಥಿತಿ ಇತ್ತು. ಆದರೂ ನಾವಿದನ್ನು ಮಾಡಬಾರದು, ನಾವು ಇದು ಹೀಗೆ ಆಗಕ್ಕೆ ಕಾರಣ ಏನು, ಒಂದು ಸಲ ಧನಹತ್ಯೆಯನ್ನು ಗೋಹತ್ಯೆಯನ್ನು ಮಾಡಿದ್ರಿಂದ ಇದು ಎಚ್ಚರಿಕೆ ಕೊಡ್ತಾ ಉಂಟು ಶಾಸ್ತ್ರ. ಇವತ್ತು ಕಾನೂನಿಗೆ ನೀವು ಮಣ್ಣು ಎರಚಬಹುದು, ಯಾರಿಗೂ ಮಣ್ಣೆರಚಿ ದನವನ್ನು ನೀವು ಕೊಲ್ಲಬಹುದು, ಆದರೆ ಆ ಕರ್ಮ ಏನು ಅಂತ ನಿಮ್ಮನ್ನು ಬಿಡಲ್ಲ. ಗೋಹತ್ಯಾದಿಗಳನ್ನು ಮಾಡಿ ಮಾಂಸಕ್ಕೋಸ್ಕರ ಅದನ್ನು ನೀವು ತಿಂದ್ರೆ, ನಿಮ್ಮ ಹೊಟ್ಟೆ ಹೊರಿಬೇಕು ಅಂತ ತಿಂದ್ರೆ, ನೀವು ನಾಳೆ ಮಾಂಸವನ್ನು ನಾಶ ಮಾಡುವಂತ ಒಬ್ಬ ಗುಪ್ತಕರಾಗಿ, ಒಬ್ಬ ಬೇಟೆಗಾರರಾಗಿ ಬೇಕಾಗ್ತದೆ. ಇವತ್ತು ಎಷ್ಟೋ ಜನ ಅಂಡರ್ ವರ್ಲ್ಡ್ ಅಲ್ಲಿ ಇದ್ದಾರೆ, ಅವರ ಹತ್ರ ಮಾತಾಡಿ ನೋಡಿ. ಅವರು ಹೇಳ್ತಾರೆ, ನಾವು ಒಂದಲ್ಲ ಒಂದು ದಿನ ಹೀಗೆ ರಸ್ತೆಯಲ್ಲೇ ಬಿದ್ದು ಸಾಯಲಿಕ್ಕೆ ಇರುವವರು. ಅವರಿಗೆ ಗೊತ್ತು, ಒಂದು ಸಲ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದಾರೆ, ಅಲ್ಲಿಂದ ಹೊರಗೆ ಬರ್ಲಿಕ್ಕಾಗೋದಿಲ್ಲ. ಈ ಕ್ಷೇತ್ರ ಒಳ್ಳೆದಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಆ ಕ್ಷೇತ್ರ ಒಳ್ಳೆಯದು ಅಂತಾದ್ರೆ ಅವರ ಮಕ್ಕಳನ್ನು ಅದರಲ್ಲೇ ಬೆಳೆಸಬಹುದಲ್ಲ? ಖಂಡಿತ ಹಾಗೆ ಬೆಳೆಸಲ್ಲ. ಅವರು ಏನು ಮಾಡ್ತಾರೆ, ಯಾರಿಗೂ ಗೊತ್ತಾಗದ ಊರಿನಲ್ಲಿ ತಮ್ಮ ಹೆಂಡತಿ ಮಕ್ಕಳನ್ನು ಯಾರನ್ನೋ ಗೆಳೆಯರ ಜೊತೆಗೆ ಕಳಿಸಿ ಅಲ್ಲಿ ಅವರಿಗೆ ವಿದ್ಯಾಭ್ಯಾಸ ಆಗಲಿ, ಅವ ಈ ಅಡ್ಡೆಗೆ ನಮ್ಮ ಈ ಕ್ಷೇತ್ರಕ್ಕೆ ಕಾಲಿಡಬಾರದು ಅಂತ ತಾಕೀತು ಮಾಡಿರ್ತಾರೆ. ಯಾಕೆ? ಅವರಿಗೆ ಗೊತ್ತು ಇದು ಮಾಡಬಾರದು ಅಂತ. ಈ ಸಿಗರೇಟ್ ಎಳಿಬವನಾಗಿ, ಸಿಗರೇಟ್ ಅಲ್ಲಿ ಗೊತ್ತವನಿಗೆ ಎಳಿಬಾರ್ದು ಅಂತ, ಆದ್ರೂ ಕೂಡ ನಾನು ಎಳಿತಾ ಇರ್ತಾನೆ. ಅವ ಮಗ ಬಂದು ಎಳಿಲಿ ನೋಡು, ಇವ ಎದುರುಗಡೆ ಎರಡು ಬಿಡ್ತಾನೆ, ಸಿಗರೇಟ್ ಎಳಿತಾನೆ ಅಂದ್ರೆ ಗೊತ್ತುಂಟು, ಆದ್ರೂ ಮಾಡ್ತಾ ಇರ್ತೇನೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಇವರಿಗೆ ಗೊತ್ತು, ಹಾಗಾದ್ರೆ ಮಾಡಬಾರ್ದು ಅಂತ ಅವರದರಿಂದ ಕಡಿಮೆ ಆದ್ರು, ನಿವೃತ್ತರಾದ್ರು. ಯಾಕೆ ಕೇಳಿದ್ರೆ ಇವರಿಗೆ ಜನ್ಮಾಂತರದ ಸ್ಮರಣೆ ಇತ್ತು. ಅದು ಬರ್ಲಿಕ್ಕೆ ಕಾರಣ ಏನು ಕೇಳಿದ್ರೆ ಶ್ರಾದ್ದ ಮಾಡಿದ್ರಿಂದ. ಈ ಜನ್ಮಾಂತರ ಸ್ಮರಣೆ ಒಂದು ಜನ್ಮದಲ್ಲಿ ಅಲ್ಲ, ಸಪ್ತ ಜಾತಿಷು, 7 ಜನ್ಮದವರೆಗೆ ಅದು ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಯಾವುದು? ಜನ್ಮಾಂತರ ಸ್ಮರಣೆ. ಹಾಗಾಗಿ ಇವರು ವ್ಯಾಧರಾಗಿ ಹುಟ್ಟಿಕೊಂಡ್ರು. ಎಲ್ಲಿ ಕೇಳಿದ್ರೆ ದಶಾರಣ ಎನ್ನುವಂತಹ ದೇಶದಲ್ಲಿ 7 ಬೇಟೆಗಾರರಾಗಿ ಇವರು ಹುಟ್ಟಿಕೊಂಡ್ರು. ಆದ್ರೆ ಏನು? ಧರ್ಮ ವಿಚಕ್ಷಣ, ಧರ್ಮಿಷ್ಠರಾಗಿದ್ರು. ನೋಡಿ, ಯಾವುದೋ ಕರ್ಮದ ಒಂದು ಫಲದಿಂದಾಗಿ ಆ ಬೇಟೆಗಾರರ ವಂಶದಲ್ಲಿ ಹುಟ್ಟಿದ್ರು. ಬ್ರಾಹ್ಮಣ ಧರ್ಮ ಅವರಲ್ಲಿ ಇತ್ತು. ಹಾಗಾಗಿ ಕೇವಲ ಜಾತಿಯ ಒಂದು ವಂಶವನ್ನು ನೋಡಿಕೊಂಡು ಇವರು ಒಳ್ಳೆಯವರು ಕೆಟ್ಟವರು ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ನೀಚ ಜಾತಿಯಲ್ಲಿ ಹುಟ್ಟಿದವರ ಹತ್ರ ಕೂಡ ಒಳ್ಳೆಯ ಯೋಗ್ಯತೆ ಇರಬಹುದು, ಉಚ್ಚ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ನೀಚವಾದಂಥ ಚಿಂತನೆಗಳು ಇರಬಹುದು. ಹಾಗಾಗಿ ಇವರು ಹೇಳ್ತಾರೆ, ಹಿಂದೆ ಮಾಡಿದ ಪುಣ್ಯಕರ್ಮದಿಂದಾಗಿ ಶ್ರಾದ್ದ ಮಾಡಿದ್ರಿಂದ ಇವರಿಗೆ ಅಂತಹ ಒಂದು ಸ್ವಭಾವ, ಶಾಂತ ಸ್ವಭಾವ, ಬ್ರಾಹ್ಮಣ ಸ್ವಭಾವ ಅದು ಈ ಬೇಟೆಗಾರರ ಜಾತಿಯಲ್ಲಿ ಅದು ಪ್ರತಿಬಿಂಬಿಸ್ತಾ ಇತ್ತು. ಸ್ವಧರ್ಮ ನಿರತಾ ಸರ್ವೇ ಲೋಭಾನ್ ರಥವರ್ಜಿತಾ ತಾವನ್ ಮಾತ್ರ ಪ್ರಕುರ್ವಂತಿ ತಾವತ ಯಾವತ ಪ್ರಾಣಧಾರಣ. ಹಾಗಾಗಿ ಇವರು ವ್ಯಾಧರಾಗಿದ್ರು, ಬೇಟೆಗಾರರಾಗಿದ್ರು ಕೂಡ ಸ್ವಧರ್ಮದಲ್ಲಿ ಅವರು ನಿರತರಾಗಿದ್ರು. ಏನು ಸ್ವಧರ್ಮ ನೋಡಿ, ಅದರಲ್ಲಿಯೂ ಕೂಡ ಒಂದು ಎಥಿಕ್ಸ್ ಅಂತ ಇರ್ತದೆ. ಅವರು ಹೇಳ್ತಾರೆ, ಲೋಭ, ಸುಳ್ಳು ಹೇಳುವುದು, ಇವುಗಳಿಂದೆಲ್ಲ ಅವರು ಮುಕ್ತರಾಗಿದ್ರು. ಹಾಗಾಗಿ ತಮ್ಮ ಪ್ರಾಣಧಾರಣೆಗೆ ಎಷ್ಟು ಆಹಾರ ಬೇಕು ಅಷ್ಟರನ್ನೇ ತೆಗೆದುಕೊಂಡು ಅವರು ತೃಪ್ತರಾಗ್ತಾ ಇದ್ರು. ಹೆಚ್ಚಿನ ಹಿಂಸಾಚಾರಗಳನ್ನು ಮಾಡ್ತಾ ಇರಲಿಲ್ಲ. ಇದು ಉಂಟು ಅಂತ ಹೇಳ್ತಾರೆ. ಆ ವೃತ್ತಿಯವರಿಗೆ ಅದು ಅನಿವಾರ್ಯ. ಆದರೆ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಬೇಕಾದಷ್ಟು ಸಂಪತ್ತನ್ನು ಮಾಡಿ ಇಡೋದಲ್ಲ, ಕೂಡಿ ಇಡೋದಲ್ಲ. ಶೇಷಂ ಧರ್ಮಪರ ಕಾಲಮನುಧ್ಯಾನ್ ವಿಶ್ವಕರ್ಮ ತತ್ ನಾಮಧೇಯಾನಿ ಚಾಪ್ಯೇಷಾಂ ಇಮಾನ್ಯಾಸನನ್ನಾಧಿಪ ನಿರ್ವೈರೋ ನಿರ್ವೃತೆ ಕ್ಷಾಂತಃ ನಿರ್ಮನ್ಯು ಸ್ಥಿರೇವ ಚ ವೈಧಸೋ ಮಾತೃವರ್ತಿ ಚ ವ್ಯಾಧಾಃ ಪರಮಧಾರ್ಮಿಕಾ. ಹಾಗಾದ್ರೆ ಆ ವೃತ್ತಿ ಮಾಡಬೇಕು, ಆ ಕೆಲಸ ಮಾಡಬೇಕು, ಅನಿವಾರ್ಯ. ಅದೇ ಕೆಲಸ ಮಾಡಿ. ಆದರೆ ಉಳಿದ ಕಾಲದಲ್ಲಿ ಧರ್ಮನಿಷ್ಠರಾಗಿ ಬೆಳೆದು ನೋಡಿ, ಬೇಟೆಗಾರರು ಅವರಿಗೊಂದು ಎಥಿಕ್ಸು. ನೋಡಿ, ಈ ಲಾಯರ್ಸ್ಗಳಿರ್ತಾರೆ, ನಾವು ಕೋರ್ಟ್ ಹಾಕಿದ ಮೇಲೆ ಎಥಿಕ್ಸ್ ನಮ್ದು ಹೀಗೆ ಅಂದರೆ ಅದಕ್ಕೆ ಇರ್ತದೆ. ಆದರೆ ಅದು ಬಿಟ್ಟ ನಂತರವೂ ಅದನ್ನೇ ತಲೆಯಲ್ಲಿ ತುಂಬಿಕೊಳ್ಳೋದಿಲ್ಲ. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸ್ತೇವೆ ನಾವು ಅಂತ ಅದರಲ್ಲಿ ಒಂದು ಧರ್ಮ ಅಂತ ಇರ್ತದೆ. ಅದೇ ರೀತಿಯಾಗಿ ಇವರು ಕೂಡ ಏನು ಮಾಡ್ತಾ ಇದ್ರು, ಉಳಿದ ಕಾಲದಲ್ಲಿ ಧರ್ಮನಿಷ್ಠರಾಗಿ ಬೆಳೆದ್ರು, ದೇವರನ್ನು ಚಿಂತಿಸ್ತಾ ಇದ್ರಂತೆ ನೋಡಿ. ಹಾಗಾಗಿ ಇಂಥವ್ರಿಗೆ ಹೇಗೆ ಬಂತದು? ಅದು ಶ್ರಾದ್ದ ಹಾಕಿದ್ರೆ ಪುಣ್ಯ, ಜನ್ಮಾಂತರದ ನೆನಪಿತ್ತು. ಹಾಗಾಗಿ ಇವರಿಗೆ ಹೆಸರು ಹೇಗಿತ್ತು ಗೊತ್ತಾ? ಅಲ್ಲಿ ನಿರ್ವೈರ, ನಿರ್ವೃತಿ, ಶಾಂತ, ನಿರ್ಮನ್ಯು, ಕೃತಿ, ವೈಧಸಃ, ಮಾತೃವರ್ತಿ ಅಂತ ಪರಮಧಾರ್ಮಿಕರಾದಂಥ ಬೇಟೆಗಾರರಾದರು ತಗೊಂಡು. ಇಲ್ಲಿಯೂ ಹಾಗೆ ಆ ಹೆಸರು, ಆ ಗುಣಧರ್ಮಗಳಿತ್ತು. ನಿರ್ವೈರ, ಅವರಿಗೆ ವೈರತ್ವ ಇರಲೇ ಇಲ್ಲ. ಯಾಕೆ? ದೇವತಾರಾಧನೆ ಮಾಡಿದರೆ ವೈರತ್ವ ಎನ್ನುವಂಥದ್ದು ಹೋಗುತ್ತೆ ಅಂತ ಕೊಡ್ತಾರೆ. ನಿರ್ವೃತಿ, ಆಮೇಲೆ ಅವರಿಗೆ ದುಃಖ ಎನ್ನುವಂಥದ್ದು ಇರಲಿಲ್ಲ. ಶಾಂತ, ಆಯಾಸ ಇರಲಿಲ್ಲ.
ಸಿಟ್ಟಿರಲಿಲ್ಲ. ಹಾಗೆಯೇ ಮಾತೃವರ್ತಿ ತಂದೆ ತಾಯಿಗಳನ್ನು ಹೊಂದಿಕೊಂಡು ಇರ್ತಾ ಇದ್ರು. ಇಂಥ ಒಳ್ಳೆ ಗುಣಗಳನ್ನು ಬೆಳೆಸಿತ್ತು ಅವರಿಗೆ. ತೈರೇವಾನುಷಿತೈಸ್ತಾತ ಹಿಂಸಾ ಧರ್ಮರಭಿ ತೈರ್ಮನೆ ಮಾತಾ ಚ ಪೂಜಿತ ವೃದ್ಧ ಪಿತಾ ಚ ಪರಿತೋಷಿತ. ಈ ರೀತಿಯಾಗಿ ಅವರು ನಡೆಸ್ತಾ ಇದ್ದ ಜೀವನದಿಂದಾಗಿ ಆ ಜನ್ಮದಲ್ಲಿದ್ದಂತಹ ತಂದೆ ತಾಯಿಗಳಿದ್ದಾರಲ್ಲ, ಅವರು ಚೆನ್ನಾಗಿ ಸೇವನೆ ಮಾಡಿದ್ರು, ವಿಶೇಷವಾಗಿ ಸೇವನೆ ಮಾಡಿದ್ರು. ನೋಡಿ, ಜನ್ಮಾಂತರದ ಸ್ಮರಣೆ ಇದ್ರೆ ಒಳ್ಳೆಯದು ಹೌದು, ಕೆಟ್ಟದು ಹೌದು. ಇವರಿಗೆ ಒಳ್ಳೆದನ್ನು ತಿಳ್ಕೊಂಡು ಏನು, ಅಯ್ಯೋ ನಾವು ಹೀಗೆ ಆಗ್ಲಿಕ್ಕೆ ಕಾರಣ ಏನು, ಒಂದು ಗೋಹತ್ಯೆ ಮಾಡಿದ್ದು ದೋಷ, ಇನ್ನು ಮುಂದೆ ನಾನು ಮಾಡಬಾರ್ದಪ್ಪ ಅಂತ ಆಲೋಚನೆ ಮಾಡಿದ್ರು. ಮಾತ್ರ ಅಲ್ಲ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ನೋಡಿದ್ರು. ಅದೇ ಕೆಲವರು ಏನು ಮಾಡ್ತಾರೆ, ಅದನ್ನೇ ಜನ್ಮಾಂತರದ ಸ್ಮರಣೆ ಇದ್ರೆ ಅದನ್ನೇ ಮಿಸ್ಯೂಸ್ ಕೂಡ ಮಾಡಿಕೊಳ್ತಾರೆ. ಏನು, ಒಂದು ಯಾವುದೋ ಹೆಂಗಸನ್ನು ನೋಡಿದಾಗ, ಓ ಇವಳು ನನ್ನ ಜನ್ಮಾಂತರದ ಹೆಂಡತಿ ಅಂತ ಗೊತ್ತಾದ್ರೆ ಇವ ಈ ಹೆಂಡತಿಯನ್ನು ಕಟ್ಟಿಕೊಳ್ತಾನೆ, ಆ ಹೆಂಡತಿಯನ್ನು ಕಟ್ಟಿಕೊಳ್ತಾನೋ ಗೊತ್ತಿಲ್ಲ. ಇದು ಉಪಯೋಗಕ್ಕೂ ಆಗತ್ತೆ, ಅದು ವಿರೋಧಕ್ಕೂ ಆಗತ್ತೆ. ಹಾಗಾಗಿ ಜನ್ಮಾಂತರದ ಸ್ಮರಣೆ ಕೊಡದೇ ಇಲ್ಲದ್ದೇ ಪುಣ್ಯವೋ ಎನ್ನುವುದು ಕೂಡ ಅನಿಸತ್ತೆ ನಮಗೆ. ಹಾಗಾಗಿ ಇವರು ಹೇಳ್ತಾರೆ, ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಾಗಿ ನೋಡಿಕೊಳ್ತಾ ಇದ್ರು. ಯದಾ ಮಾತಾ ಪಿತಾ ಚೈವ ಸಂಯುಕ್ತೋ ಕುಲವರ್ಧರ್ಮಿಣ ತದಾ ಧನುಕ್ಷಿತೆ ನ್ಯಸ್ಯ ಮನೆ ಪ್ರಾಣಾನವಾಸ್ತವ್ಯನ್. ಹೀಗೆ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದಾಗ ತಂದೆ ತಾಯಿಗಳು ಅವರು ಕಾಲಧರ್ಮದಿಂದಾಗಿ ಅವರು ಮೃತರಾದರು. ಅದಾದ ನಂತರ ಇವರು ಏನು ಮಾಡ್ತಾರೆ ಗೊತ್ತಾ, ತಮ್ಮ ಧನುರ್ಬಾಣಗಳನ್ನು ಧನುಂಷಿತನ್ಯಸ್ಯ, ಇನ್ನು ಮುಂದೆ ನಾವು ಹಿಂಸೆ ಮಾಡುವುದಿಲ್ಲ. ನಮಗೋಸ್ಕರ ಅಲ್ಲ, ಇಷ್ಟರವರೆಗೆ ಹಿಂಸೆ ಮಾಡಿದ್ರೆ ಯಾರಿಗೋಸ್ಕರ, ತಂದೆ ತಾಯಿಗೋಸ್ಕರ. ಹಾಗಾದ್ರೆ ಇನ್ನು ನಾವು ಬೇಟೆ ವೃತ್ತಿ ಮಾಡಲ್ಲ. ನಾನೇನು ಮಾಡ್ತೇನೆ, ಈ ಧನುಸ್ಸನ್ನು, ಈ ಕೊಡಲಿಯನ್ನು, ಈ ಕತ್ತಿಯನ್ನು ಇಲ್ಲೇ ಇಟ್ಟು ಹೋಗ್ತೇನೆ ಅಂತ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾ 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 ದೇವರನ್ನು ಧ್ಯಾನ ಮಾಡ್ತಾ ಅವರು ಪ್ರಾಣವನ್ನು ಬಿಟ್ಟರು. ಹಾಗಾದ್ರೆ ನೋಡಿ, ಪ್ರಾಣ ಬಿಡ್ಲಿಕ್ಕೆ ಹೇಳಿಕೊಡ್ತಾರೆ ನಮ್ಮಲ್ಲಿ. ಸಾಯಬೇಕಾದ್ರೂ ಒಂದು ಕ್ರಮ ಉಂಟು, ಆ ಕ್ರಮದಿಂದ ಅವರು ತಮ್ಮ ಮರಣವನ್ನು ಕಂಡುಕೊಳ್ತಾರೆ. ಶುಭೇನ ಕರ್ಮಣ ತೇನ ಜಾತಾ ಜಾತಿ ಸ್ಮರಾಂಗಾಹ ತ್ರಾಸ ವಾದ್ಯ ಸಂವಿಘ್ನಾ ರಮ್ಯೇ ಕಾಲಂಜರೇ ಗಿರೌ ಉನ್ಮುಖೋ ನಿತ್ಯಮಿತ್ರಸ್ಥಃ ಶಬ್ದಕರ್ಣೋ ವಿಲೋಚನ ಪಂಡಿತೋ ಭಸ್ಮರೋ ನಾದಿ ನಾಮ್ನ ತಸ್ತೆ ಭವನ್ ಮೃಗಾಹ. ಹೀಗೆ ಒಳ್ಳೆ ರೀತಿಯಾಗಿ ಚಿಂತನೆ ಮಾಡಿ ಅವರು ಸತ್ತದ್ದರಿಂದ ಕಾಲಂಜರ ಎನ್ನುವಂತಹ ಒಂದು ಬೆಟ್ಟದಲ್ಲಿ ಮತ್ತೆ ಇವರು ಹುಟ್ಟಿಕೊಳ್ತಾರೆ, 7 ಜನವೂ ಕೂಡ. ಇಲ್ಲಿ ಗಮ್ಮತ್ತೇನೆ, 7 ಜನ ಒಟ್ಟೊಟ್ಟಿಗೆ ಹುಟ್ಟಿಕೊಳ್ಳುತ್ತಾರೆ. ಹಾಗಾಗಿ ಎಷ್ಟೋ ಸಲ ಗಂಡ ಹೆಂಡತಿಯಾಗಿ ಹುಟ್ಟಬೇಕಾದ್ರೂ, ಮಕ್ಕಳಾಗಿ ಹುಟ್ಟಬೇಕಾದ್ರೂ ಕೂಡ ಜನ್ಮಾಂತರದ ಬಂಧಗಳು ಇರ್ತದೆ. ಹಾಗೆ ಇಲ್ಲಿ ಕೂಡ 7 ಜಿಂಕೆಗಳಾಗಿ ಹುಟ್ಟಿಕೊಳ್ತಾರೆ ಅಂತ ಹೇಳಿದ್ರು. ಕಾಲಂಜನ ಬೆಟ್ಟದಲ್ಲಿ 7 ಜಿಂಕೆಗಳಾಗಿ ಹುಟ್ಟಿಕೊಂಡ್ರು. ಆದರೆ ಹಿಂದಿನ ಜನ್ಮದಲ್ಲಿ ಅವರಿಗೆ ಏನಾಯಿತು, ಯಾಕೆ ಜಿಂಕೆಗಳಾಗಿ ಹುಟ್ಟಿಕೊಂಡ್ರು ಅಂತ ಹೇಳ್ತಾರೆ. ತ್ರಾಸಂ ಅನುತ್ಪಾದ್ಯ ಸಂವಿಘ್ನೆ ರಮ್ಯೇ ಕಾಲಂಜನೆಗೆ. ಇವರು ದನವನಿಗೆ ಹೆದರಿಸಿ ದನವನ್ನು ಕೊಂದರು. ಪಾಪ ದನ ಆರಾಮ ಇರಬೇಕಿತ್ತು, ನಮ್ಮನ್ನು ನೋಡಿಕೊಳ್ಳುವಂತಹ ಒಡೆಯ ಇದ್ದಾನೆ, ಈ ಋಷಿಕುಮಾರರಿದ್ದಾರೆ, ಹಾಗಾಗಿ ನಮಗೇನು ತೊಂದರೆ ಇಲ್ಲ ಅಂತ ಆರಾಮ ಇತ್ತು ದನ. ಆದರೆ ಇವರು ಏನು ಮಾಡಿದ್ರು, ಅದೇ ದನವನ್ನು ಕೊಂದು ಹಾಕಿದ್ರು. ಅಂದ್ರೆ ಯಾರು ನಿಮಗೆ ಅಭಯವನ್ನು ಕೊಡಬೇಕಿತ್ತು ಅವರಿಂದಲೇ ಭಯ ಪ್ರಾಪ್ತಿ ಆಯ್ತಲ್ಲ, ಹಾಗಾಗಿ ನಿಮಗೆ ಭಯ ಬರುವಂತಹ ಪ್ರಾಣಿಗಳಾಗಿ ಹುಟ್ಟಿ ಅಂತ ಕರ್ಮದ ಫಲವನ್ನು ಭಗವಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಜಿಂಕೆಯಾಗಿ ಹುಟ್ಟಿದ್ದು ಹೇಗೆ, ಹೌದು ಭಯ ನೋಡಿ, ಬೇರೆ ಯಾವ ಪ್ರಾಣಿಗೂ ಅಷ್ಟು ಭಯ ಇಲ್ಲ, ಜಿಂಕೆಯಷ್ಟು. ಹಾಗಾಗಿ ಅದನ್ನು ಕಣ್ಣು ಬಹಳ ಚಂಚಲ, ಅದು ಆಚೀಚೆ ನೋಡ್ತಾನೆ ಇರ್ತದೆ. ನಾವು ಹೇಳ್ತವಲ್ಲ, ಆಚೀಚೆ ತುಂಬ ನೋಡ್ತೇವೆ, ಏನಿಂದ ಹೆದರಿಕೆ ಅಂತ, ಅದರಿಂದ ಆಗ ನೋಡ್ತೇವೆ ಅಂತ. ಹಾಗಾಗಿ ಭಯಗ್ರಸ್ತರಾದಂಥ ಜಿಂಕೆಗಳು ತಾವಾಗಿ ಹುಟ್ಟಿಕೊಳ್ತಾರೆ, ಕಾಲಂಜನ ಬೆಟ್ಟದಲ್ಲಿ ಎತ್ತಕೊಳ್ತಾರೆ. ಹಾಗಾಗಿ ಅಲ್ಲಿಯೂ ಕೂಡ ಧಾರ್ಮಿಕರಾಗಿ ಕಾಲವನ್ನು ಕಳೀತಾ ಇದ್ರು. ಇವರಿಗೆ ಈ ಜನ್ಮದಲ್ಲಿ ಹೆಸರು ಉನ್ಮುಖ, ನಿತ್ಯ ವಿಪ್ರಸ್ಥ, ಸ್ತಬ್ಧಕರ್ಣ, ವಿಲೋಚನ, ಪಂಡಿತ, ಘಸ್ವರ, ನಾದಿ ಅಂತ ಹೆಸರನ್ನು ಕೊಡ್ತಾರೆ. ಹಾಗಾಗಿ ಮೃಗಜನ್ಮದಲ್ಲಿ ಇದ್ರೂ ಕೂಡ ಅವರು ಹೇಗಿದ್ರು ಅಂತ ಹೇಳ್ತಾರೆ ನೋಡಿ. ಅವರಿಗೆ ಉನ್ಮುಖ, ಈ ಜಿಂಕೆ ಯಾವಾಗ ಮೇಲ್ಮುಖವಾಗಿ ಇರ್ತದೆ, ಮೇಲೆ ನೋಡು, ಯಾರನ್ನು ನೋಡುದು, ಭಗವಂತನನ್ನು ನೋಡುತ್ತಿರುವುದು. ನಿತ್ಯ ಮಿತ್ರಸ್ಥ, ಯಾವಾಗಲೂ ಕೂಡ ಮಿತ್ರರಂತೆ ಜೊತೆಗೆ ಇರುವಂಥದ್ದು. ಸ್ತಬ್ಧಕರ್ಣ, ಕಿವಿಯೇ ಕೇಳುವುದಿಲ್ಲ. ಜಿಂಕೆ ಯಾವಾಗಲೂ ನಾಶ ಆಗುವುದು ಕಿವಿಯನ್ನು ಅವರು ಬಂದ ಸಂಗೀತ ಕೇಳ್ತಾ ತನ್ನ ದೇಹವನ್ನು ತ್ಯಾಗ ಮಾಡಿಕೊಳ್ಳುತ್ತೆ, ಬೇಟೆಗಾರರು ಬಂದು ಹಿಡಿತಾರೆ. ಆದರೆ ಇದು ಹಾಗಲ್ಲ, ಅದರಲ್ಲಿ ಸ್ಟೇಬಲ್ ಆಗಿತ್ತು, ಯಾವುದಕ್ಕೆ ಒಳಗಾಗ್ತಾ ಇರಲಿಲ್ಲ. ವಿರೋಚನ, ಪಂಡಿತ, ಘಸ್ವರ ಅಂತ ಹೀಗೆ ಆ ಒಂದೊಂದು ಹೆಸರಿನಲ್ಲಿಯೂ ಕೂಡ ಅವರ ಕರ್ಮಗಳು, ಅವರ ಗುಣಧರ್ಮಗಳು ಗೊತ್ತಾಗ್ತಾ ಇತ್ತು. ಹಾಗಾದ್ರೆ ಮುಂದೆ ಈ ಜಿಂಕೆಗಳು ಹೇಗೆ ಹುಟ್ಟಿಕೊಳ್ತವೆ ಎನ್ನುವಂಥದ್ದನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತಿನ ಪ್ರವಚನಗಳಲ್ಲಿ ಕಮಲನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾ ಮಾನುಷ ವಿಗ್ರಹ
श्रीवत्सकौस्तुभधरो यशोदावत्सरो हरिः चतुर्भुजात्तचक्रासि गदा शङ्खाद्युदायुधः देवकीनन्दनश्रीशो नन्दगोपप्रियात्मजः शकटासुरभञ्जनः नन्दव्रजजनानन्दी सच्चिदानन्दविग्रहः नवनीतविलिप्ताङ्गो नवनीतनटोनगः नवनीतनवाहारो मुजुकुन्दप्रसादकृत् षोडशस्त्रीसहस्रेशत्रिभङ्गी मधुराकृतिः सुखमागमनाब्दिन्दं गोविन्दो युक्तिदारो दन्तो धेनुकासुरभञ्जनः कृततृणावर्तो यमलार्जुनभञ्जनः उत्तालकालभेत्ताचलमानः श्यामलाकृतिः गोपगोपीश्वरो योगी कोटिसूर्यसमप्रभः इळापरिपरञ्ज्योतिर्यादवेन्द्रो यदोद्वहः वनमाली पीतमासाः पारिजातापहारकः गोवर्धनो जलोद्धर्ता गोपालः सर्वपालकः अजो निरञ्जनः कामजनकः कञ्जलोचनः मधुः मथुरानाथो द्वारकादायको बली वृन्दावनान्तसञ्चारी तुलसी नामभूषणः पुनेन हर्ता नरनारायणात्मकः कुब्जागन्धान्वित्ताङ्गो मायी परमपूरुषः मुष्टिकासुरचाणूरमल्लयुद्धविशारदः संसारवैरिकंसारिर्मुरारिर्नरकान्तकः अनादिब्रह्मचारी च कृष्णाविधनकर्षकः शिशुपालशिरश्चेत्ता दुर्योधनकुलान्तकः विदुराक्रूरवरदो विश्वरूपप्रदर्शकः सत्यवाक् सत्यसङ्कल्पः सत्यभामानतो जयी सुभद्रा पूर्वजो विष्णुर्भीष्ममुक्तिप्रदायकः जगद्गुरुजगन्नाथो वेणुनादविशारदः वृषभासुरविध्वंसी बाणासुरकरान्तकः युधिष्ठिरप्रतिष्ठाता बलिबर्हावतंसकः पार्थसारथिरव्यक्तो गीतामृतमहोदरी